सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗ. ಅರ್ಜುನ ಸನಾತನ ಧರ್ಮ, ಅಲ್ಲಿ ಇರುವಂತಹ ಅನೇಕಗಳನ್ನು ಈ ಒಂದು ವರ್ಣಸಂಕರದ ಕಾರಣದಿಂದ ಅಲ್ಲಿ ಉದ್ಭವವಾಗುವಂತಹ ಬೇಡದ ಸಂತತಿಗಳು, ಇದನ್ನೆಲ್ಲವನ್ನ ಕುಲಪದ್ಧತಿಯನ್ನ, ಕುಲಧರ್ಮವನ್ನ, ಇವೆಲ್ಲವನ್ನ ಅವರು ಅನುಸರಿಸೋದಿಲ್ಲ. ಇವೆಲ್ಲ ನಾಶವಾಗಿ ಹೋಗುತ್ತೆ. ಜೊತೆಗೆ ಮನುಷ್ಯನಾಗಿ ಅವನು ಹುಟ್ಟಿ ಬಂದಿದ್ದಾನೆ ಅಂತಂದ್ರೆ ಅಲ್ಲಿ ಭಗವಂತನ ಒಂದು ಸಂಕಲ್ಪ ಕೂಡ ಇರುತ್ತೆ. ಇವನು ಮತ್ತೆ ಈ ಲೋಕದಲ್ಲಿ ಹುಟ್ಟಿ ಬಾರದಂತೆ ಕರ್ಮವನ್ನು ಮಾಡಲಿ ಅನ್ನುವಂತಹದ್ದು ಕೂಡ ಭಗವಂತನ ಒಂದು ಉದ್ದೇಶ. ದಟ್ ಮೀನ್ಸ್ ಯುವರ್ ನೆಕ್ಸ್ಟ್ ಸ್ಟೆಪ್ ಈಸ್ ಟುವರ್ಡ್ಸ್ ದಿ ಮೋಕ್ಷ. ಅದರ್ವೈಸ್ ಈಗ ನೀನು ಎಲ್ಲ ಬೇರೆ ಎಲ್ಲವೂ ನಿನಗೆ ಸಿಕ್ಕಿದೆ, ನೀನು ನೆಕ್ಸ್ಟ್ ಸ್ಟೆಪ್ಪು ಮೋಕ್ಷದ ಕಡೆಗೆ ಇಡಬೇಕು ಅನ್ನುವಂತಹದ್ದು. ಸೊ ಈ ಕಾರಣದಿಂದ ಭಗವಂತ ಮನುಷ್ಯನ ಜನ್ಮವನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ಬದುಕಿನ ಉದ್ದೇಶವನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನನ್ನ ಬದುಕಿನ ಉದ್ದೇಶ ಏನು, ನಾನು ಮತ್ತೆ ಇಲ್ಲಿಂದ ಎಲ್ಲಿ ಹೋಗಬೇಕು, ನನ್ನ ಕರ್ಮಗಳು ಯಾವುದು, ಇವೆಲ್ಲವನ್ನು ಅವನು ತಿಳ್ಕೋಬೇಕಾಗತ್ತೆ. ಆದರೆ ಇಲ್ಲಿ ಅವೆಲ್ಲ ನಾಶವಾಗಿ ಹೋಗುತ್ತೆ. ಮನುಷ್ಯ ಜನ್ಮ ಸಿಕ್ಕಿರುವಂತಹದ್ದೇ ಇಟ್ಸ್ ಅ ವೆರಿ ರೇರ್ ಆಪರ್ಚುನಿಟಿ. ಬಟ್ ಇಲ್ಲಿ ಬದುಕಿನ ಒಂದು ಉದ್ದೇಶವನ್ನೇ ಅವನು ಮರೆತು ಬಿಡ್ತಾನೆ. ಸನಾತನ ಧರ್ಮವನ್ನು ಸರಿಯಾಗಿ ಪಾಲಿಸದೆ ಹೋದರೆ ಮುಂದೆ ಉಳಿಗಾಲ ಇಲ್ಲ ಅನ್ನುವಂತಹ ಒಂದು ಆತಂಕವನ್ನು ಅರ್ಜುನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂಡ್ ಅರ್ಜುನ ಹಿ ಕಂಟಿನ್ಯೂಸ್, ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ಅನಿಯತಂ ವಾಸೋ ಭವತೀತ್ಯ ಅನುಶುಶ್ರುಮ. ಜನಾರ್ದನ ಜನಾರ್ದನ ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ.
ಅನಿಯತಂ ನರಕೆ ವಾಸಸಃ ಭವತಿ ಇತಿ ಅನುಶುಶ್ರಮ. ಸೊ ಉತ್ಸನ್ನ ಕುಲಧರ್ಮಾಣ ಅಂತಂದ್ರೆ ಯಾರ ಕುಲಧರ್ಮಗಳು ಈ ರೀತಿ ನಾಶವಾಗಿ ಹೋಗಿದೆಯೋ ಅಂತಹ ಮನುಷ್ಯಾಣ, ಅಂತಹ ಮನುಷ್ಯರುಗಳು ಅನಿಯತಂ ಅಂತಂದ್ರೆ ಗೊತ್ತು ಗುರಿ ಇಲ್ಲದಂತೆ ಅಂತ ನಾವು ಹೇಳ್ತೀವಿ. ಅನಿಶ್ಚಿತ ಕಾಲದವರೆಗೆ ನರಕೆ ವಾಸಸಃ, ನರಕದಲ್ಲಿ ವಾಸ ಮಾಡಬೇಕಾಗತ್ತೆ. ಇಂತಹ ವಿಚಾರವನ್ನ ಅನುಶುಶ್ರಮ, ನಾನು ಕೇಳಲ್ಪಟ್ಟಿದ್ದೀನಿ. ಇಲ್ಲಿ ಅರ್ಜುನ ಬಹಳ ಜಾಣತನದಿಂದ ಈ ಒಂದು ಅಭಿಪ್ರಾಯವನ್ನ ಪರಮಾತ್ಮ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಇಟ್ ಈಸ್ ನಾಟ್ ಮೈ ಅಭಿಪ್ರಾಯ, ನಾನು ನಿನಗೆ ಫೋರ್ಸ್ ಮಾಡ್ತಾ ಇಲ್ಲಪ್ಪ. ನಾವೇನಾದ್ರು ಹೇಳ್ಬೇಕಾದ್ರೆ ಹೇಳ್ತೀವಲ್ಲ, ಇದು ನನ್ನ ವಿಚಾರ ಅಲ್ಲಪ್ಪ, ನಾನು ನಿನಗೆ ಕನ್ವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ತಪ್ಪಿಸ್ಕೋತೀವಲ್ಲ. ಆ ರೀತಿಯಲ್ಲಿ ಇಲ್ಲಿ ಅರ್ಜುನ ಈ ಒಂದು ಸನಾತನ ಧರ್ಮವನ್ನು ಪಾಲಿಸದೆ ಹೋದಾಗ ಅಂತಹ ಮನುಷ್ಯರುಗಳು ಅನೇಕ ಕಾಲದವರೆಗೆ ಅಂತಂದ್ರೆ ದೀರ್ಘಕಾಲದವರೆಗೆ ನರಕದಲ್ಲಿ ವಾಸ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅನುಶುಶ್ರಮ ಅಂತ ಹೇಳಿದ್ದಾನೆ ಅಂತಂದ್ರೆ ಇದು ಇಟ್ ಈಸ್ ನಾಟ್ ಮೈ ಒಪಿನಿಯನ್, ಇದು ನಾನು ತಿಳ್ಕೊಂಡಿರುವಂತಹ ಸತ್ಯ ಅಲ್ಲ. ನಾನು ಮತ್ತೊಬ್ಬರಿಂದ ಕೇಳಿ ತಿಳ್ಕೊಂಡಿದ್ದೀನಿ, ಕೇಳಲ್ಪಟ್ಟಿದ್ದೀನಿ ನಾನು. ಸೊ ಅದರಿಂದ ಈ ರೀತಿ ಆಗಬಾರ್ದು. ಸೊ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇಲ್ಲ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ನಮ್ಮ ವಂಶಸ್ಥರು ಅವರು ನಮಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರುಗಳು ಹೇಳ್ತಾ ಇದ್ದದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಅವರಿಂದ ನಾನು ಕೇಳಲ್ಪಟ್ಟಿದ್ದೀನಿ. ವಂಶದ ಪದ್ಧತಿಯನ್ನ, ಕುಲದ ಪದ್ಧತಿಯನ್ನ ನಾವೇನು ಅನುಸರಿಸ್ಕೊಂಡು ಬರಬೇಕಾಗಿತ್ತು ಅದನ್ನೆಲ್ಲ ನಾವು ಮಾಡದೆ ಹೋದರೆ, ಶ್ರಾದ್ದ ಮಾಡೋದಿಲ್ಲ, ಕುಲ ಪದ್ಧತಿಯನ್ನು ನಡೆಸೋದಿಲ್ಲ ಅಂತಂದಾಗ ಅಂತಹ ಕುಲದಲ್ಲಿ ಇದ್ದಂತಹ ಮನುಷ್ಯರುಗಳು ಮರಣ ಹೊಂದಿದ ನಂತರದಲ್ಲಿ ಅವರುಗಳಿಗೆ ಆ ಒಂದು ಪಿಂಡೋದಕ ಅನ್ನುವಂತಹದ್ದು ಸಿಗೋದಿಲ್ಲ. ಮತ್ತೆ ವಂಶದಲ್ಲಿ ಉಳ್ಕೊಂಡಿರುವಂತಹವರು ವಂಶದ ಘನತೆಯನ್ನ, ವಂಶದ ಆಚರಣೆಗಳನ್ನ ಅವರು ಸರಿಯಾಗಿ ಪಾಲಿಸದೇ ಇರೋದ್ರಿಂದ ಅವರುಗಳೆಲ್ಲ ಬಹಳ ದೀರ್ಘಕಾಲದವರೆಗೆ ನರಕವನ್ನು ಅನುಭವಿಸಬೇಕಾಗತ್ತೆ. ಈ ರೀತಿಯಾಗಿ ಅನುಶುಶ್ರಮ, ನಾನು ಕೇಳಲ್ಪಟ್ಟಿದ್ದೀನಿ. ಸೊ ಅರ್ಜುನ ಇಲ್ಲಿ ಶ್ರೀಕೃಷ್ಣನ ಬಳಿ ಈ ರೀತಿ ತನ್ನ ಗೋಳನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಬಟ್ ಅರ್ಜುನ ಹೇಳ್ತಾನೆ ಇದ್ದಾನೆ, ಕಂಟಿನ್ಯೂಸ್ ಆಗಿ ಅರ್ಜುನ ಮಾತನಾಡ್ತಾನೆ ಇದ್ದಾನೆ. ಯುದ್ಧವನ್ನ ಯಾಕೆ ನಾನು ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನುವಂತಹದ್ದನ್ನ ಬಹಳ ದೀರ್ಘವಾಗಿ ವಿವರವಾಗಿ ವಿವರಿಸ್ತಾ ಬಂದಿದ್ದಾನೆ, ಮಾತನಾಡ್ತಾ ಬಂದಿದ್ದಾನೆ. ಅವೆಲ್ಲವನ್ನ ಪರಮಾತ್ಮ ಶ್ರೀಕೃಷ್ಣ ಬಹಳ ಮೌನದಿಂದ ಕೇಳಿಸ್ಕೊತಾ ಇದ್ದಾನೆ. ಮಧ್ಯದಲ್ಲಿ ಎಲ್ಲೂ ಕೂಡ ಅವನು ಒಂದು ಮಾತು ಕೂಡ ಆಡಿಲ್ಲ. ಅರ್ಜುನನನ್ನ ಮಾತನಾಡೋದಕ್ಕೆ ಬಿಟ್ಬಿಟ್ಟಿದ್ದಾನೆ. ನಿನ್ನ ಮನಸ್ಸಿನಲ್ಲಿ ಏನಿದೆ, ನೀ ಏನೇನು ಹೇಳ್ಕೋಬೇಕು ಅನ್ಕೊಂಡಿದ್ಯಾ ಎಲ್ಲವನ್ನ ನೀನು ಹೇಳ್ಕೊ, ನಾನು ಕೇಳಿಸ್ಕೋತೀನಿ ಅನ್ನೋ ರೀತಿಯಲ್ಲಿ ಮೌನದಿಂದ ಅರ್ಜುನ ಹೇಳ್ತಾ ಇರುವಂತಹ ಪ್ರತಿ ಪದಗಳನ್ನ ಅವನು ಆಲಿಸ್ತಾ ಬಂದಿದ್ದಾನೆ. ಹಿ ಈಸ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್. ಸೊ ಇಲ್ಲಿ ಅರ್ಜುನ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ಯಾವುದೇ ಕಾರಣಕ್ಕೂ ಕೂಡ ಈ ಯುದ್ಧ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಗುಡ್. ಮತ್ತು ಯುದ್ಧದಲ್ಲಿ ಭಾಗಿಯಾಗಿರೋರು ಸ್ವಜನಂ, ಅವರೆಲ್ಲ ನಮ್ಮವರೇ, ನನ್ನ ಬಂಧುಗಳು ಅವರು. ಸೊ ನನ್ನ ಬಂಧುಗಳನ್ನು ನಾನು ಹೇಗೆ ಕೊಲ್ಲಲಿ? ನನ್ನ ಬಂಧುಗಳನ್ನು ನಾನು ಕೊಂದು ಆ ಮೂಲಕ ಒಂದು ರಾಜ್ಯವನ್ನ, ಸಿಂಹಾಸನವನ್ನ, ಅಧಿಕಾರವನ್ನ, ಪೊಸಿಷನ್ ಇವೆಲ್ಲವನ್ನ ನಾನು ಸಂಪಾದನೆ ಮಾಡಿಕೊಂಡ್ರೆ ನಾನು ಹೇಗೆ ಮುಂದೆ ಸುಖವಾಗಿರಲಿ? ಸೊ ನನ್ನವರು ಅಂತ ಅನ್ನಿಸ್ಕೊಂಡಿರೋರು ಎಲ್ಲರೂ ಕೂಡ ನಾಶವಾಗಿ ಹೋಗ್ತಾರೆ. ಸೊ ಇನ್ನು ಯಾರಿಗೋಸ್ಕರ ಇದೆಲ್ಲ, ಈ ಅಧಿಕಾರ ಪದವಿ ಎಲ್ಲ ಯಾರ ಮುಂದೆ ನಾನು ಇದನ್ನೆಲ್ಲ ಹೇಳ್ಕೋಬೇಕು, ತೋರಿಸ್ಕೋಬೇಕು? ಯಾಕೆಂತಂದ್ರೆ ನನ್ನವರು ಅನ್ನುವಂತಹವ್ರು ಇರೋದೇ ಇಲ್ಲ. ಅವರೆಲ್ಲರನ್ನ ನಾನೇ ಕೊಲ್ಲಬೇಕಾಗತ್ತೆ ಯುದ್ಧ ನಡೆದ್ರೆ. ಆದ್ರಿಂದ ಇವೆಲ್ಲ ನನಗೆ ಸುಖವನ್ನು ಕೊಡೋದಿಲ್ಲ. ಸೊ ಸ್ವಜನರನ್ನ ಕೊಂದ್ರೆ ಅದು ನನಗೆ ಸುಖ ಕೊಡೋದಿಲ್ಲ. ಅದ್ರ ಬದಲು ನಾನು
ಒಂದು ರೀತಿಯಲ್ಲಿ ಪಾಪವನ್ನು ಸಂಪಾದನೆ ಮಾಡ್ಕೊಂಡಂಗಾಗತ್ತೆ. ಪಾಪ ಕರ್ಮವನ್ನು ಸಂಪಾದಿಸಿದ ರೀತಿಯಲ್ಲಿ ಅದು ಫಲವನ್ನು ಕೊಡುತ್ತೆ. ಒಂದು ಬಿಕಾಸ್ ಆಫ್ ದಿ ವರ್ಣಸಂಕರ ನಮ್ಮ ಪೂರ್ವಜರು ನರಕವನ್ನು ಹೋಗಿ ಸೇರ್ತಾರೆ. ಅದೇ ರೀತಿಯಲ್ಲಿ ಈ ಪಾಪ ಕರ್ಮಗಳನ್ನು ಮಾಡಿ ನಾನು ಕೂಡ ನರಕಕ್ಕೆ ಹೋಗಬೇಕಾಗತ್ತೆ. ನಾನು ನರಕದಲ್ಲಿರಬೇಕು, ನನ್ನವರು ನರಕದಲ್ಲಿರ್ತಾರೆ. ಇಂತಹದಕ್ಕಾಗಿ ನಾನು ಯುದ್ಧ ಮಾಡಬೇಕಾ? ಸೊ ಐ ವಿಲ್ ನಾಟ್ ಫೈಟ್ ದಿಸ್ ವಾರ್. ಯಾಕೆಂದರೆ ಯುದ್ಧದಲ್ಲಿ ಭಾಗಿಯಾಗಿರುವಂತಹ ನಮ್ಮವರನ್ನು ಕೊಲ್ಲೋದ್ರಿಂದ ಸಂಸಾರದಲ್ಲಿ ಕುಟುಂಬದ ಮುಖ್ಯಸ್ಥ ಅಂತಂದರೆ ಯಜಮಾನ, ಅವನು ಎಷ್ಟೋ ಮಕ್ಕಳುಗಳಿಗೆ ತಂದೆ ಆಗಿರ್ತಾನೆ, ಹೆಂಡತಿಗೆ ಗಂಡನಾಗಿರ್ತಾನೆ, ವಯಸ್ಸಾದ ತಂದೆ ತಾಯಿಗಳಿಗೆ ಮಗನಾಗಿರ್ತಾನೆ. ಸೊ ಕುಟುಂಬದ ಯಜಮಾನ ಅವನು. ಅಂತಹವನನ್ನು ನಾನು ಕೊಲ್ಲೋ ಹಾಗಾಗತ್ತೆ. ಸೊ ವಂಶದಲ್ಲಿ ಒಬ್ಬ ಯಜಮಾನ ಇಲ್ಲ ಅಂತಂದಾಗ ವರ್ಣಸಂಕರ ಅನ್ನುವಂತಹದ್ದು ಉದ್ಭವವಾಗತ್ತೆ. ಆ ಕಾರಣದಿಂದ ದಿ ಅನ್ವಾಂಟೆಡ್ ಪಾಪ್ಯುಲೇಷನ್ ಇನ್ ದಿ ಫ್ಯಾಮಿಲಿ ವಿಲ್ ಇನ್ಕ್ರೀಸ್. ಇವೆಲ್ಲ ಅದರ ಕಾರಣ, ಯುದ್ಧದ ಕಾರಣದಿಂದ ಆಗುವಂತಹದ್ದು. ಸೊ ಈ ಒಂದು ಅನ್ವಾಂಟೆಡ್ ಪಾಪ್ಯುಲೇಷನ್ ಇನ್ ದಿ ಫ್ಯಾಮಿಲಿ, ಅವ್ರು ಯಾರಿಗೂ ನಮ್ಮ ಕುಲದ ಬಗ್ಗೆ, ನಮ್ಮ ವಂಶದ ಬಗ್ಗೆ ಏನೊಂದು ತಿಳುವಳಿಕೆ ಇಲ್ಲ, ಗೌರವ ಇಲ್ಲ. ಅದರಿಂದ ಅವ್ರು ಯಾರು ಕುಲಧರ್ಮವನ್ನು ಪಾಲಿಸೋದಿಲ್ಲ. ವಂಶದಲ್ಲಿ ಹಿರಿಯರಿಗೆ, ಪೂರ್ವಜರಿಗೆ ಪಿಂಡೋದಕಗಳು ಕೂಡ ಸಿಗೋದಿಲ್ಲ. ಆಗ ನಮ್ಮ ಪೂರ್ವಜರು, ಹಿರಿಯರು ಅವರೆಲ್ಲ ಪಾಪ ನರಕದಲ್ಲಿ ಕಾಲವನ್ನು ಕಳಿಬೇಕಾಗತ್ತೆ. ದೀರ್ಘಕಾಲದವರೆಗೆ ಅನೀಯತಂ, ದೀರ್ಘಕಾಲದವರೆಗೆ ಅವರು ನರಕದಲ್ಲಿ ವಾಸಿಸಬೇಕಾಗತ್ತೆ. ಸೊ ಅವರ ಮುಂದಿನ ಗತಿ ಅಲ್ಲೇ ನಿಂತು ಹೋಗ್ಬಿಡುತ್ತಲ್ಲಪ್ಪ, ಅವರಿಗೆ ಸದ್ಗತಿ ಹೇಗೆ ಸಿಗತ್ತೆ? ಸೊ ಸಮಾಜದಲ್ಲಿ ಈ ರೀತಿ ನೀತಿ ನಿಯಮಗಳೆಲ್ಲ ಏರುಪೇರಾಗೋಗುತ್ತೆ. ಎಷ್ಟೋ ವರ್ಷಗಳಿಂದ, ಬಹಳ ಪ್ರಾಚೀನ ಕಾಲದಿಂದ ನಾವೆಲ್ಲ ಅನುಸರಿಸ್ಕೊಂಡು ಬಂದಂತಹ ಆ ರೀತಿ ನೀತಿಗಳೆಲ್ಲ ನಾಶವಾಗಿ ಹೋಗುತ್ತೆ. ಸೊ ಶಾಂತಿ, ನೆಮ್ಮದಿ ಇದ್ಯಾವುದು ಇರೋದಿಲ್ಲ. ಸೊ ಇಂತಹ ವಿಚಾರವನ್ನು ಅರ್ಜುನ ಹೇಳ್ತಾ ಇದ್ದಾನೆ. ಅನುಶುಶ್ರಮ, ನಾನು ಈ ವಿಚಾರಗಳನ್ನು ಹಿರಿಯರಿಂದ ಕೇಳಲ್ಪಟ್ಟಿದ್ದೀನಿ. ಉತ್ಸನ್ನ ಕುಲಧರ್ಮಾಣ ಮನುಷ್ಯಾಣ. ಸೊ ಯಾವಾಗ ಒಂದು ವಂಶದಲ್ಲಿ ಅನುಸರಿಸಿಕೊಂಡು ಬಂದಂತಹ ಕುಲಧರ್ಮ, ದ ಫ್ಯಾಮಿಲಿ ಟ್ರೆಡಿಷನ್, ಕುಲ ಪದ್ಧತಿ ಅಂತ ಹೇಳ್ತೀವಿ, ನಮ್ಮ ವಂಶದಲ್ಲಿ ನಾವು ಆಚರಿಸ್ಕೊಂಡು ಬಂದಿರುವಂತಹ ಪದ್ಧತಿ, ಇದನ್ನು ನಾವು ಕೈ ಬಿಡಬಾರದು ಅಂತ ಹೇಳ್ತೀವಲ್ಲ. ಸೊ ಅವೆಲ್ಲ ನಾಶವಾಗಿ ಹೋಗುತ್ತೆ. ಆಗ ಹೇ ಜನಾರ್ದನ, ಬಿಕಾಸ್ ಆಫ್ ದಿಸ್, ಯಾರ್ಯಾರ ಮನೆಯಲ್ಲಿ ಈ ರೀತಿ ಕುಲಧರ್ಮ ನಾಶವಾಗಿರುತ್ತೆ ಅಂತಹ ಮನುಷ್ಯರುಗಳು ನರಕದಲ್ಲಿ ಅನಿಯತಂ, ಬಹಳ ದೀರ್ಘಕಾಲದವರೆಗೆ, ಎಲ್ಲಿಯವರೆಗೆ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ದೀರ್ಘಕಾಲದವರೆಗೆ ಅವರು ನರಕದಲ್ಲಿ ವಾಸ ಮಾಡಬೇಕಾಗತ್ತೆ. ಸೊ ಅವರಿಗೆ ನರಕನೇ ಪರ್ಮನೆಂಟ್ ಆಗ್ಬಿಡುತ್ತೋ ಏನೋ. ಇದನ್ನೆಲ್ಲ ಹೇಳಬೇಕಾದ್ರೆ ಅರ್ಜುನ ಬಹಳ ಜಾಣತನದಿಂದ ಇಲ್ಲಿ ಅನುಶುಶ್ರಮ ಅನ್ನುವಂತಹ ಪದವನ್ನು ಉಪಯೋಗಿಸಿದ್ದಾನೆ. ಅಂತಂದರೆ ಪರಮಾತ್ಮ, ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಗೊತ್ತಾ? ಇದು ನಾನು ಬಲವಂತವಾಗಿ ನಿಂಗೆ ಹೇಳ್ತಾ ಇದ್ದೀನಿ ಅಂತಲ್ಲ. ಈ ಯುದ್ಧದ ಪರಿಣಾಮ, ಅದರಿಂದ ಉಂಟಾಗುವಂತಹ ಈ ಕುಲಘಾತಕರ ಕಾರಣದಿಂದ ಸೂಕ್ತ ಸಮಯದಲ್ಲಿ ಪಿಂಡೋದಕ ಆಗಿಲ್ಲದೆ ಇರುವಂತಹದ್ದು, ಕುಲ ಪದ್ಧತಿಯನ್ನು ಆಚರಿಸದೇ ಇಲ್ಲದೆ ಇರುವಂತಹದ್ದು, ಇವೆಲ್ಲ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ವಂಶದ ಹಿರಿಯರಿಗೆ ನರಕ ಪ್ರಾಪ್ತವಾಗತ್ತೆ ಎನ್ನುವಂತಹದ್ದನ್ನು ನಾನು ನನ್ನ ಹಿರಿಯರಿಂದ ಕೇಳಲ್ಪಟ್ಟಿದ್ದೀನಿ. ಅದು ಇಲ್ಲಿ ಅನುಶುಶ್ರಮ. ಅಂದರೆ ತನ್ನ ಮೇಲೆ ಅವನು ತಪ್ಪು ಹಾಕೋತಾ ಇಲ್ಲ, ನಾನೇನು ಫೋರ್ಸ್ ಮಾಡ್ತಾ ಇಲ್ಲ ನಿಮಗೆ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಕೃಷ್ಣನಿಗೆ ನಾನು ಯಾಕೆ ಈ ಕಾರಣಗಳನ್ನು ಕೊಟ್ಟಿದ್ದೀನಿ. ಫಸ್ಟು ಫ್ರಮ್ ದಿ ಬಿಗಿನಿಂಗ್ ಯುದ್ಧ ಯಾಕೆ ಬೇಡ ಅನ್ನುವಂಥದ್ದಕ್ಕೆ ಒಂದಾದ ಮೇಲೆ ಅನೇಕ ಕಾರಣಗಳನ್ನು ಕೊಟ್ಟ. ಮತ್ತು ಆ ಕಾರಣಗಳನ್ನು ನಾನು ಇಷ್ಟಪಟ್ಟು ಕೊಡ್ತಾ ಇದ್ದೀನಿ ಅಂತ ಅಲ್ಲ, ಇದನ್ನು ನಾನು ಅನುಶುಶ್ರಮ, ನನ್ನ ಹಿರಿಯರಿಂದ ನಾನು ಕೇಳಲ್ಪಟ್ಟಿದ್ದೀನಿ, ಅದನ್ನು ನಾನು ಇಲ್ಲಿ ನಿನಗೆ ಹೇಳ್ತಾ ಇದ್ದೀನಿ. ಹೇ ಜನಾರ್ದನ, ಇಟ್ ಈಸ್ ನಾಟ್ ಮೈ ಒಪಿನಿಯನ್, ಇದು ನನ್ನ ಅಭಿಪ್ರಾಯ ಅಲ್ಲ. ನಮ್ಮನ್ನೆಲ್ಲ ತಿದ್ದಿ
ಬೆಳೆಸಿ ದೊಡ್ಡವ್ರನ್ನ ಮಾಡಿ ನಮಗೆಲ್ಲ ಹೇಳ್ಕೊಟ್ಟಿದಾರಲ್ಲ, ಕುಲ ಪದ್ಧತಿ ಅಂತಂದರೆ ಹೀಗೆ, ನಮ್ಮ ವಂಶದ ಸೀಕ್ರೆಟ್ ಇಂತಹದ್ದು, ಈ ಆಚರಣೆ ಎಲ್ಲ ನೀವು ಮಾಡಬೇಕು ಅಂತ ಹೇಳಿ ಅವರು ಅನುಸರಿಸ್ಕೊಂಡು ಬಂದಂತಹ ಪದ್ಧತಿಯನ್ನು ನಮಗೂ ಹೇಳಿಕೊಟ್ಟು ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋವಂತಹ ಮಾತನ್ನು ನಾವು ಅವರಿಗೆ ಕೊಟ್ಟಿರ್ತೀವಿ. ಈಗ ಅದು ಯಾವುದು ನಡೆಯೋದೇ ಇಲ್ಲ. ಸೊ ನಮಗೆ ಸಿಕ್ಕಂತಹ ಸಂಸ್ಕಾರಗಳು, ನಾವು ಹಿರಿಯರು ನಮಗೆ ಹೇಳ್ಕೊಟ್ಟಿದಾರಲ್ಲ ಹೇಗಿರಬೇಕು ಅಂತ, ಅದರಂತೆ ಈಗ ಕುಲಧರ್ಮ ಅನ್ನುವಂತಹದನ್ನು ಪಾಲಿಸದೆ ಅದು ನಾಶವಾಗಿ ಹೋದರೆ ಅಂತಹ ಮನುಷ್ಯರು ಕೂಡ ಫಾರ್ ಎ ವೆರಿ ಲಾಂಗ್ ಟೈಮ್ ದೇ ಹ್ಯಾವ್ ಟು ಸ್ಟೇ ಇನ್ ದಿ ನರಕ, ಹೆಲ್ಲಿಶ್ ಲೈಫ್, ನರಕವಾಸ ಅವರಿಗೆ ಸಿಗತ್ತೆ. ಸೊ ಅದಕ್ಕೆ ನಾನೇ ಕಾರಣ ಆಗಿ ಹೋಗ್ತೀನಿ ಅನ್ನುವಂತಹ ಒಂದು ಹೆದರಿಕೆ ಕೂಡ ನನಗಿದೆ. ಯಾಕೆಂತಂದರೆ ಯುದ್ಧದಲ್ಲಿ ನಾನು ಇವ್ರನ್ನೆಲ್ಲ ಕೊಲ್ಲಬೇಕಾಗತ್ತೆ, ಇವ್ರನ್ನೆಲ್ಲ ನಾನು ಕೊಂದಿದ್ರಿಂದ ತಾನೇ ವರ್ಣಸಂಕರ ಉಂಟಾಗುತ್ತೋ, ವರ್ಣಸಂಕರದ ಕಾರಣದಿಂದ ಅನ್ವಾಂಟೆಡ್ ಪ್ರಜನಿ ವಿಲ್ ಫ್ಲಡ್ ಇನ್ ಟು ದಿ ಸೊಸೈಟಿ ಆ್ಯಂಡ್ ದಿಸ್ ಸಂತತಿ, ಈ ಬೇಡದ ಸಂತತಿ, ಬಿಕಾಸ್ ಆಫ್ ದಿ ಕುಲ ಬೆರಕೆ, ಅವ್ರು ಯಾರು ನಮ್ಮ ವಂಶಜರನ್ನು, ಹಿರಿಯರನ್ನು, ನಮ್ಮ ಕುಲವನ್ನೇ ಅವರು ಗೌರವಿಸೋದಿಲ್ಲ, ನಮ್ಮ ಟ್ರೆಡಿಷನ್ ಅವ್ರಿಗೆ ಅರ್ಥ ಆಗೋದಿಲ್ಲ, ನಮ್ಮ ಥಿಂಕಿಂಗೇ ಬೇರೆ, ಅವ್ರ ಥಿಂಕಿಂಗೇ ಬೇರೆ. ಹೀಗೆ ಈ ಎಲ್ಲ ಕಾರಣಗಳು ಸೇರಿಕೊಂಡು ಸೊ ಬೇಡದ ಸಂತತಿಗಳು ವಂಶವನ್ನೇ ನಾಶ ಮಾಡಿಬಿಡ್ತಾರೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಪಿಂಡೋದಕ ಅನ್ನುವಂತಹದ್ದು ಒಂದು ಸದ್ಗತಿಗೆ ಕಾರಣವಾಗ್ತಾ ಇತ್ತು ನಮ್ಮ ಹಿರಿಯರಿಗೆ. ಈಗ ಕಾಲಕ್ಕೆ ಆ ಪಿಂಡೋದಕ ಅನ್ನುವಂತಹದ್ದು ಅವರಿಗೆ ಸಿಗದೇ ಇರೋದ್ರಿಂದ ಅವರಿಗೆ ನರಕವೇ ಪರ್ಮನೆಂಟ್ ಸ್ಟೇ ಆಗೋಗುತ್ತೆ. ಸೊ ಹೆಲ್ಲಿಶ್ ಲೈಫ್, ನರಕದಲ್ಲಿ ವಾಸ ಮಾಡಬೇಕಾಗತ್ತೆ. ಸದ್ಗತಿ ಯಾವಾಗ ಅವ್ರಿಗೆ? ಸೊ ನನ್ನ ಪೂರ್ವಜರು, ನಮ್ಮ ಹಿರಿಯರು ನರಕವಾಸ ಅನುಭವಿಸೋದಕ್ಕೆ ನಾನೇ ಕಾರಣ ಆಗೋಗ್ತೀನಿ. ಜೊತೆಗೆ ಯುದ್ಧದಲ್ಲಿ ನಮ್ಮವ್ರನ್ನೆಲ್ಲ ಕೊಂದು ಇದಕ್ಕೆಲ್ಲ ಕಾರಣ ಕೂಡ ನಾನೇ ಆಗಿರೋದ್ರಿಂದ ಮುಂದೆ ನನಗೂ ಕೂಡ ಬಿಕಾಸ್ ಆಫ್ ದಿ ಪಾಪಕರ್ಮ ನಾನು ಕೂಡ ನರಕವನ್ನೇ ಹೋಗಿ ಸೇರಬೇಕಾಗತ್ತೆ. ಸೊ ನಾನು ಯುದ್ಧ ಯಾಕೆ ಬೇಡ ಅನ್ನೋದಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಇದೆಲ್ಲ ದಿಸ್ ಐ ಹ್ಯಾವ್ ಹರ್ಡ್ ಫ್ರಮ್ ದಿ ಅಥಾರಿಟಿ, ನಮ್ಮ ಹಿರಿಯರಿಂದ ನಾನು ಕೇಳಲ್ಪಟ್ಟಿರುವಂತಹದ್ದು. ಅದರಿಂದ ಇಟ್ ಈಸ್ ನಾಟ್ ಮೈ ಒಪಿನಿಯನ್. ಸೊ ಯಾವುದೇ ಒಂದು ವಿಚಾರದಲ್ಲಿ ಒಂದು ಸ್ಪಷ್ಟತೆ ಎನ್ನುವಂತಹದ್ದು ಇಲ್ಲದೆ ಇದ್ದಾಗ ನಾವು ನಮ್ಮ ಡೌಟ್ಸ್ಗಳನ್ನ ನಾವು ಹೋಗಿ ಕ್ಲಿಯರ್ ಮಾಡ್ಕೋತೀವಿ. ಆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋ ರೀತಿನಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ದಾಗ ಗೊತ್ತಿರೋರ ಹತ್ರ ಹೋಗಿ ಕೇಳಿ ತಿಳ್ಕೊತೀವಿ. ಅದೇ ರೀತಿಯಲ್ಲಿ ಈವನ್ ನಾವೇನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಆಧ್ಯಾತ್ಮ ಜೀವನ ಅಂತ ಹೇಳ್ತೀವಿ, ನೇರವಾಗಿ ಆಧ್ಯಾತ್ಮ ಅಲ್ಲಿರುವಂತಹ ಸೀಕ್ರೆಟ್ಸ್ಗಳನ್ನು ತಾನಾಗೆ ಅದು ರಿವೀಲ್ ಮಾಡೋದಿಲ್ಲ. ಒಬ್ಬ ನುರಿತ ಗುರುವಿನ ಬಳಿ ಹೋಗಿ ನಾವು ಕಲ್ತ್ಕೋತೀವಿ. ಆಧ್ಯಾತ್ಮ ಈಸ್ ನಾಟ್ ದಟ್ ಈಸಿ. ಸೊ ಅದರಿಂದ ನಾವು ಇಂತಹವರಿಂದ ಅದನ್ನು ತಿಳ್ಕೊಂಡ್ವಿ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಒಬ್ಬ ಗುರು ಹತ್ರ ನಾವು ಹೇಗೆ ಒಂದು ವಿದ್ಯೆಯನ್ನು ಕಲಿತೀವಿ, ಆ ರೀತಿಯಲ್ಲಿ ಈ ಒಂದು ಕುಲದ ಪದ್ಧತಿ, ಆಚರಣೆಗಳು, ಇವನ್ನೆಲ್ಲ ನಾನು ನಮ್ಮ ಹಿರಿಯರಿಂದ ಕೇಳಲ್ಪಟ್ಟಿದ್ದೀನಿ, ಅನುಶುಶ್ರಮ. ಸೊ ಈ ರೀತಿಯಲ್ಲಿ ಅರ್ಜುನ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ, ಯುದ್ಧ ಬೇಡ ಅನ್ನೋ ಕಾರಣದ ಹಿಂದೆ ಇರುವಂತಹ ಸತ್ಯಗಳೆಲ್ಲವನ್ನ ನಾನೀಗ ನಿನ್ನ ಮುಂದೆ ತೆರೆದಿಟ್ಟಿದ್ದೀನಿ. ಸೊ ಇದ್ಯಾವುದು ನನ್ನ ಒಪಿನಿಯನ್ ಅಲ್ಲ, ಇದು ನನ್ನ ವಾದ ಅಲ್ಲಪ್ಪ. ಜೊತೆಗೆ ಇಲ್ಲಿ ಅರ್ಜುನ ಮತ್ತೊಂದನ್ನ ಮತ್ತೆ ಮತ್ತೆ ಬಹಳ ಕ್ಲಿಯರ್ ಆಗಿ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ, ಯಾರ್ಯಾರಿಗೆ ನರಕವಾಸ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ. ಒಂದು, ಈಗಾಗಲೇ ಮರಣ ಹೊಂದಿರುವಂತಹ ನಮ್ಮ ವಂಶದ ಹಿರಿಯರು, ಅವ್ರಿಗಿನ್ನೂ ಕೂಡ ಅವರ ಮುಂದಿನ ಗತಿ ಅವರಿಗೆ ಸಿಗದೇ ಇರೋದ್ರಿಂದ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಗೊತ್ತಿಲ್ಲ. ಬಹುಶಃ ಒಂದು ವೇಳೆ ಅವರು ಇನ್ನೂ ಮತ್ತೊಂದು ಸ್ಥೂಲ ದೇಹ ಸಿಕ್ಕಿಲ್ಲದ ಕಾರಣದಿಂದ ಸೂಕ್ಷ್ಮ ರೂಪದಲ್ಲೇ ಇರೋದ್ರಿಂದ ಅವರೆಲ್ಲ ಅಲ್ಲಿ ಒಂದು ದೇಹಕ್ಕಾಗಿ ಕಾಯ್ತಾ ಇರ್ತಾರೆ. ಆದರೆ ಸೂಕ್ತ ಸಮಯದಲ್ಲಿ ಈ ಆಚರಣೆಗಳು ಯಾವುದೋ ನಡೀದೇ ಇರೋದ್ರಿಂದ ಅವರಿಗೆ ಪರ್ಮನೆಂಟ್ ಆಗಿ ನರಕ ಅನ್ನುವಂತಹ ಸಿಗುತ್ತೆ. ನಂಬರ್ 1, ಅವರುಗಳೆಲ್ಲ ನರಕದಲ್ಲಿ ಇರ್ತಾರೆ.
ಎರಡನೇದು, ಅವರು ನರಕವಾಸಕ್ಕೆ ನಾನು ಕಾರಣ ಆಗಿ ಹೋಗ್ತೀನಿ. ಯಾಕೆಂತಂದ್ರೆ ನಾನು ಯುದ್ಧ ಮಾಡಿ ಇವ್ರನ್ನೆಲ್ಲ ಸಾಯಿಸಬೇಕಾಗತ್ತೆ. ಅದರಿಂದ ತಪ್ಪು ನಂದು ಆಗತ್ತೆ, ನನಗೂ ಕೂಡ ನರಕ ಸಿಗತ್ತೆ. ಸೊ ಆದರೆ ಶಾಸ್ತ್ರದಲ್ಲಿ ಕೆಲವು ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಕ್ಷಾತ್ರಧರ್ಮ ಅಂತ ಹೇಳಿ ಯುದ್ಧದಲ್ಲಿ ಒಬ್ಬ ಕ್ಷತ್ರಿಯ ಶತ್ರುಗಳನ್ನು ನಾಶ ಮಾಡುವಂತಹದ್ದು, ಕೊಲ್ಲುವಂತಹದ್ದು ಪಾಪ ಅಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಆ ನಂತರದಲ್ಲಿ ಕೂಡ ಅವನಿಂದ ಅನೇಕ ರೀತಿಯ ಪ್ರಾಯಶ್ಚಿತ್ತಗಳನ್ನು ಮಾಡೋದಕ್ಕೆ ಧರ್ಮಶಾಸ್ತ್ರದಲ್ಲಿ ಅನುಮತಿ ಇದೆ. ಸೊ ಕೆಲವು ರೀತಿಯ ಪಾಪಕರ್ಮಗಳನ್ನು ಇಂತಹ ಪ್ರಾಯಶ್ಚಿತ್ತ ಮಾಡಿ ನೀನು ಕಳ್ಕೋಬಹುದು ಅನ್ನುವಂತಹ ಒಂದು ಕೆಲವು ಮಾರ್ಗಸೂಚಿಗಳು ಇವೆ. ಆದರೆ ಇಲ್ಲಿ ನಾ ಹೇಳೋದೇನು ಅಂತಂದರೆ, ಪರಮಾತ್ಮ ತಪ್ಪು ಮಾಡೋದು ಯಾಕೆ, ಪ್ರಾಯಶ್ಚಿತ್ತ ಕೇಳ್ಕೊಳ್ಳೋದು ಯಾಕೆ? ತಪ್ಪು ಮಾಡಿ ಪ್ರಾಯಶ್ಚಿತ್ತ ಕೇಳ್ಕೊಳ್ಳೋದ್ರ ಬದಲು ತಪ್ಪೇ ಮಾಡದೆ ಪ್ರಾಯಶ್ಚಿತ್ತನ ಕೇಳ್ಕೊಳ್ಳೋದು ಹೋದರೆ ಅದು ಇನ್ನೂ ಒಳ್ಳೇದಲ್ವಾ? ಆದ್ದರಿಂದ ಯುದ್ಧ ಬೇಡ, ನಾವು ಯಾಕೆ ಪಾಪ ಮಾಡಬೇಕು, ಪಾಪ ಮಾಡೋ ಪ್ರಾಯಶ್ಚಿತ್ತ ಕೇಳ್ಕೋಬೇಕು? ಅದ್ರ ಬದಲು ಲೆಟ್ ಮಿ ನಾಟ್ ಫೈಟ್ ದಿಸ್ ವಾರ್. ದಿಸ್ ಈಸ್ ದಿ ವೆರಿ ಆನೆಸ್ಟ್ ಒಪಿನಿಯನ್ ಆಫ್ ಅರ್ಜುನ. ಅಂಡ್ ಹಿ ಕಂಟಿನ್ಯೂಸ್, ಅಹೋಬತ ಮಹಾತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನಮುದ್ಯತಾಃ. ಸೊ ಇಲ್ಲಿವರೆಗೆ ಅರ್ಜುನ ಕೃಷ್ಣನಿಗೆ ಹೇಳಬೇಕಾಗಿರುವಂತಹದ್ದೆಲ್ಲವನ್ನ ಹೇಳ್ತಾನೆ. ಇನ್ನೇನೂ ನನ್ನಲ್ಲಿ ಉಳ್ಕೊಂಡಿಲ್ಲ, ನಾನು ಯಾವುದೂ ಮುಚ್ಚಿಟ್ಕೊಳ್ಳಿಲ್ಲ. ಎಲ್ಲ ಕಾರಣಗಳನ್ನು, ಎಲ್ಲ ಸ್ಪಷ್ಟತೆಗಳನ್ನು ನಾನು ಕೊಟ್ಟಾಗಿದೆ. ಯುದ್ಧ ಯಾಕೆ ಬೇಡ ಅನ್ನುವಂತಹದ್ದನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಪರಮಾತ್ಮ ಕೂಡ ಎಲ್ಲವನ್ನ ಕೇಳಿಸ್ಕೊಳ್ತಾ ಬಂದಿದ್ದಾನೆ. ಆದರೆ ಇಲ್ಲಿವರೆಗೆ ಅವನಿಗೇನು ಮಾತಾಡಿಲ್ಲ. ಮುಂದೆ ಏನು ಮಾತನಾಡ್ತಾನೋ, ಏನು ಡಿಸಿಷನ್ ತಗೋತಾನೋ, ದಟ್ ಐ ಡು ನಾಟ್ ನೋ. ನಾ ಹೇಳೋವಂಥದ್ದಂತೂ ಹೇಳಾಗಿದೆ. ನಾವು ದಿಸ್ ಈಸ್ ಮೈ ಫೈನಲ್ ಡಿಸಿಷನ್. ನಾವು ಹೇಳ್ತೀವಲ್ಲ, ಮಾತು ನಿಲ್ಲಿಸ್ಬೇಕಾದ್ರೆ ಕನ್ಕ್ಲೂಡ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಅರ್ಜುನ ಇಲ್ಲಿ ಹೇಳುವಂತಹ ಎಲ್ಲವನ್ನ ಬಹಳ ವಿವರವಾಗಿ ಪರಮಾತ್ಮನಿಗೆ ಹೇಳಿದ ನಂತರದಲ್ಲಿ ಅವನು ಹೇಳ್ತಾ ಇದ್ದಾನೆ, ನೋಡಪ್ಪ ಎಲ್ಲವನ್ನು ಹೇಳಾಯಿತು, ಆ್ಯಂಡ್ ದಿಸ್ ಈಸ್ ಮೈ ಡಿಸಿಷನ್, ಐ ವಿಲ್ ನಾಟ್ ಫೈಟ್ ದಿ ವಾರ್. ನಾನು ಯುದ್ಧ ಮಾಡೋದೇ ಇಲ್ಲ ಅಂತ ಹೇಳಿ ಒಂದು ಫೈನಲ್ ಡಿಸಿಷನ್ ಬರ್ತಾನೆ. ಅಹೋಬತ, ಎಂಥ ದುಸ್ಥಿತಿ ಬಂದ್ಬಿಟ್ಟಿದೆ, ಪರಿಸ್ಥಿತಿ ಬಂದಿದೆ, ಬಹಳ ಕಷ್ಟದ ಸಮಯ ಇದು. ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಹೌ ಸ್ಟ್ರೇಂಜ್ ಇಟ್ ಈಸ್. ಎಷ್ಟು ಒಂದು ರೀತಿಯ ಅರ್ಥನೇ ಆಗ್ತಾ ಇಲ್ಲ ಈ ಸಿಚುವೇಶನ್. ಕರ್ತುಂ ವ್ಯವಸಿತಾ ವಯಂ, ಇಟ್ ಈಸ್ ಲೈಕ್ ವಿ ಹ್ಯಾವ್ ಡಿಸೈಡೆಡ್ ಟು ಪರ್ಫಾರ್ಮ್ ಸಮ್ ಪಾಪದ ಕರ್ಮ. ಸಿಚುವೇಶನ್ ಹೇಗೆ ಅಂತಂದರೆ, ನಾವು ಕೆಲವೊಮ್ಮೆ ಹೇಳ್ತೀವಲ್ಲ, ನನಗೆ ಬೇರೆ ದಾರಿ ಇಲ್ಲದೆ ಇದನ್ನ ಮಾಡಿಬಿಟ್ಟೆ ಅಂತ ಹೇಳ್ತೀವಿ. ಏನೋ ಒಂದು ಅಚಾತುರ್ಯ, ಮಾಡಬಾರ್ದೇ ಇರೋವಂಥದ್ದೊಂದು ಮಾಡಿದಾಗ ನಾವು ಕಾರಣ ಕೊಡ್ಬೇಕಾದ್ರೆ ಏನು ಹೇಳ್ತೀವಿ? ನನಗೇನು ಮಾಡಬೇಕು ಅಂತ ಇಷ್ಟ ಇರಲಿಲ್ಲ, ಬಟ್ ಬೇರೆ ದಾರಿನೇ ಇರಲಿಲ್ಲ ಅಂತ ನಾವೇನು ಮಾಡ್ತೀವಿ? ನಾವು ಮಾಡಿರೋಂತಹ ಆ ಒಂದು ಕರ್ಮವನ್ನು, ಮಾಡಿರುವಂತಹ ಕೆಲಸವನ್ನ ಬೇರೆ ದಾರಿ ಇಲ್ಲ ಅಂತ ಹೇಳಿ ಆ ಒಂದು ಸಿಚುವೇಶನ್ ಮೇಲೆ ಆರೋಪ ಮಾಡ್ತೀವಿ. ಆ ರೀತಿಯಲ್ಲಿ ಈ ಮಹಾಪಾಪವನ್ನ ಮಾಡಬೇಕು ಅಂತ ಹೇಳಿ ವ್ಯವಸಿತ, ಬೇರೆ ದಾರಿ ಇಲ್ಲ ಅಂತ ಹೇಳಿ ನಾನೇ ನಿರ್ಧಾರ ಮಾಡಿದ್ದೀನೇನೋ ಅನ್ನುವಂತೆ ಇಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನನಗಿಷ್ಟ ಇಲ್ಲ, ಆದರೆ ಬೇರೆ ದಾರಿ ಇಲ್ಲ. ಅಂತಹ ಒಂದು ಸಿಚುವೇಶನ್ ಈಗ ನನ್ನ ಕಣ್ಣೆದುರಿಗೆ ಬಂದು ನಿಂತಿದೆ. ಹಂತುಂ ಸ್ವಜನಂ ಉದ್ಯತ. ಸೊ ನಮ್ಮವರು, ನಮ್ಮದೇ ಬಂಧುಗಳು, ಅವರನ್ನು ಹಂತುಂ, ಕೊಲ್ಲಲು ನಾವೇ ಉತ್ಸುಕರಾಗಿದ್ದೀವಿ ಅಂತಂದರೆ ಇನ್ನೆಂಥ ಒಂದು ಕೆಟ್ಟ ಪರಿಸ್ಥಿತಿಪ್ಪ ಇದು. ಇವರೆಲ್ಲ ನಮ್ಮವರು. ದುರ್ಯೋಧನಾದಿಗಳು ನನ್ನ ಸಹೋದರರು. ದ್ರೋಣಾಚಾರ್ಯ ಈಸ್ ಮೈ ಗುರು. ಭೀಷ್ಮ ಈಸ್ ಮೈ ಪಿತಾಮಹ. ಇಂತಹವ್ರನ್ನ ನಾನು ಕೊಲ್ಲುವಂತಹ ಪರಿಸ್ಥಿತಿ ಈಗ ಬಂದು ನಿರ್ಮಾಣ ಆಗೋಗಿದೆಯಲ್ಲ,
ಎಷ್ಟು ಸ್ಟ್ರೇಂಜ್ ಇದು, ಎಂತಹ ಕಷ್ಟಕರ ಇದು ಪರಿಸ್ಥಿತಿ ಇದು. ಇಂಥ ಪರಿಸ್ಥಿತಿ ನಮಗೆ ಯಾಕೆ ಬಂತು? ಅನೇಕ ಸಂದರ್ಭಗಳಲ್ಲಿ ಏನು ತಪ್ಪು ಮಾಡಬೇಕು ಅಂತಲೇ ಈ ರೀತಿ ಆಗೋಗಿದೆಯೋ ಏನೋ ಅಂತ ನಾವು ಅನ್ಕೋತೀವಲ್ಲ, ಆ ರೀತಿಯಲ್ಲಿ ಅರ್ಜುನ ಇಲ್ಲಿ ಪೇಚಾಡ್ತಾ ಇದ್ದಾನೆ. ನಮಗೆ ಯಾಕೆ ಇಂತಹ ಒಂದು ಯುದ್ಧವನ್ನು ಮಾಡಿ ನಮ್ಮವ್ರನ್ನ ಕೊಲ್ಲಬೇಕು ಅನ್ನುವಂತಹ ಥಿಂಕಿಂಗ್ ಬರ್ತಾ ಇದೆ? ಈ ರೀತಿ ಯೋಚನೆ ನಾವು ಮಾಡಬಾರ್ದು. ಯತ್ ರಾಜ್ಯ ಸುಖಲೋಭೇನ, ಸೊ ಏನೋ ಒಂದು ರಾಜ್ಯ ಸಿಗತ್ತೆ, ಸಿಂಹಾಸನ ಸಿಗತ್ತೆ, ಪದವಿ ಸಿಗತ್ತೆ, ಅಧಿಕಾರ ಸಿಗತ್ತೆ, ಸೊ ಈ ಒಂದು ಸುಖದ ಕಾರಣದಿಂದ. ಬಟ್ ಇದೆಲ್ಲ ಏನು? ಈ ಅಧಿಕಾರ, ಸುಖ, ಸಿಂಹಾಸನ ಇವೆಲ್ಲ ಏನು? ಇಟ್ ಈಸ್ ನಥಿಂಗ್ ಬಟ್ ಲೋಭ, ಲೋಭದ ಬುದ್ಧಿ. ಸೊ ಈ ಲೋಭದ ಬುದ್ಧಿ ಯಾಕೆ ಅಂತಂದರೆ ಸ್ವಾರ್ಥ, ನನಗೆ ಬೇಕು ಅನ್ನುವಂತಹದ್ದು, ಸೆಲ್ಫಿಶ್ ಥಿಂಕಿಂಗು. ಸೊ ರಾಜ್ಯ ಸುಖ, ರಾಯಲ್ ಹ್ಯಾಪಿನೆಸ್. ಸೊ ರಾಯಲ್ ಹ್ಯಾಪಿನೆಸ್ ಅಂತಂದರೆ ಅದು ಲೋಭ. ಎಷ್ಟು ಜನಕ್ಕೆ ಅಂತಹದ್ದು ಅವಕಾಶ ಸಿಗುತ್ತೆ? ನನಗೆ ಅನಾಯಾಸವಾಗಿ ಸಿಗ್ತಾ ಇದೆಯಲ್ಲ, ಸೊ ಇದು ಸೆಲ್ಫಿಶ್ ಥಿಂಕಿಂಗ್. ಸೊ ಲೋಭದ ಬುದ್ಧಿಗೆ ಒಳಗಾಗಿ ಬಹಳ ದೊಡ್ಡ ಪಾಪವನ್ನು ಮಾಡೋದಕ್ಕೆ ಮುಂದಾಗೋಗ್ತೀವಿ ನಾವು. ಸೊ ದ ವೆರಿ ಥಿಂಕಿಂಗ್ ಆಫ್ ಕಿಲ್ಲಿಂಗ್ ಅವರ್ ಓನ್ ಪೀಪಲ್ ಜಸ್ಟ್ ಫಾರ್ ದಿ ಸೇಕ್ ಆಫ್ ರಾಜ್ಯ, ಅಧಿಕಾರ, ಸಿಂಹಾಸನ, ಪದವಿ, ಸೋ ಮೆನಿ ಪೊಸಿಷನ್ಸ್, ಇದು ಲೋಭದ ಬುದ್ಧಿ ಅಲ್ಲದೆ ಇನ್ನೇನು? ದಿಸ್ ಇಟ್ ಸೆಲ್ಫ್ ಈಸ್ ದ ವೇ ಗ್ರೇಟ್ ಸಿನ್. ಈ ರೀತಿ ಯೋಚನೆ ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್, ಯಾರನ್ನೋ ಕೊಂದುಬಿಟ್ಟು ನಾನು ಸುಖ ಪಡ್ತೀನಿ ಅನ್ನುವಂತಹದ್ದು ಬಹಳ ಪಾಪದ ಕರ್ಮ ಅದು. ಸೊ ಇನ್ನೂ ನಾವು ಯಾಕೆ ಯುದ್ಧ ಮಾಡಿಲ್ಲ? ಕೇವಲ ಲೋಭದ ಯೋಚನೆಯಲ್ಲೇ ಇಷ್ಟು ದೊಡ್ಡ ಪಾಪ ಅಂತಂದ ಮೇಲೆ ಇನ್ನು ನಿಜವಾಗ್ಲೂ ಏನಾದರೂ ಯುದ್ಧ ಮಾಡಿಬಿಟ್ರೆ ಇನ್ನೆಷ್ಟು ದೊಡ್ಡ ಪಾಪ. ಬಿಕಾಸ್ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ, ಸೊ ಇಷ್ಟು ಜನನ್ನ ಕೊಂದರೆ ನನಗೆ ಇಷ್ಟು ದೊಡ್ಡ ರಾಜ್ಯ ಸಿಗತ್ತೆ, ಸಿಂಹಾಸನ ಸಿಗುತ್ತೆ, ಅಧಿಕಾರ, ಪದವಿ, ಸೊ ರಾಜಭೋಗಗಳು ಇದೆಲ್ಲ ಸಿಗುತ್ತೆ. ಇನ್ನೂ ಯುದ್ಧ ಮಾಡೇ ಇಲ್ಲ, ಗೆದ್ದೇ ಇಲ್ಲ, ಏನೂ ಇಲ್ಲ. ಆದರೆ ಕಣ್ಣು ಮುಂದೆ ಈಗಾಗಲೇ ಅದೆಲ್ಲ ಸಿಕ್ಕಿದಂಗೆ ಆಗುತ್ತೆ. ಇನ್ನೂ ಅವ್ರನ್ನೆಲ್ಲ ಕೊಲ್ಲಬೇಕು, ಆದರೆ ಅದು ಯಾವುದೂ ಇನ್ನೂ ಆಗಿಲ್ಲ. ಅದಕ್ಕೆ ಮುಂಚೆನೇ ಈ ಒಂದು ಥಿಂಕಿಂಗ್ ಇದೆಯಲ್ಲ, ಇವ್ರನ್ನೆಲ್ಲ ಕೊಂದು ನಾನು ಸಿಂಹಾಸನವನ್ನು ಗಳಿಸ್ತೀನಿ ಅಂತ. ಸೊ ಯಾರನ್ನೋ ಕೊಂದು ನನಗೆ ಇಂಥದ್ದು ಸಿಗತ್ತೆ ಅಂತ ನಾವು ಯೋಚನೆ ಮಾಡ್ತೀವಲ್ಲ, ದ ವೆರಿ ಥಿಂಕಿಂಗ್ ಇಸ್ ಪಾಪ. ಸೊ ಅಂತಹ ಆಲೋಚನೆಗಳೇ ಅಷ್ಟು ದೊಡ್ಡ ಪಾಪವನ್ನು ನಮಗೆ ಕೊಡುತ್ತೆ ಅಂತಂದ ಮೇಲೆ ನಿಜವಾಗ್ಲೂ ಅಂತಹ ಕರ್ಮವನ್ನು ನಾವು ಮಾಡಿದ್ರೆ ಪಾಪ ನಮ್ಮನ್ನು ಬಿಡತ್ತಾ? ಇದು ಒಂದು ಹೇಯ ಕೃತ್ಯ. ಅಹೋಬತ ಅಂತಂದರೆ ಅಯ್ಯಯ್ಯೋ ಎಂಥ ಕೆಲಸಪ್ಪ, ಎಂಥ ಪರಿಸ್ಥಿತಿ ಇದು. ಸೊ ಇದು ಪೇಚಾಡ್ಕೊಂಡು ಹೊರ ಹಾಕುವಂತಹ ಹೀನಾಯ ಸ್ಥಿತಿ ಅಂತ ನಾವು ಹೇಳ್ತೀವಲ್ಲ, ಅಂತಹ ಸ್ಥಿತಿ ಅರ್ಜುನನಿಗೆ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಎಷ್ಟು ದೊಡ್ಡ ಹೀನಾಯ ಕೃತ್ಯ ಮಾಡಬೇಕಾಗತ್ತೆ ಅಂತ ಹೇಳಿ ತನ್ನ ಆತಂಕವನ್ನು ಪರಮಾತ್ಮನ ಮುಂದೆ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಒಂದು ಸಣ್ಣ ಕೆಟ್ಟ ಆಲೋಚನೆಯನ್ನು ನಾವು ಗಮನಿಸದೆ ಹೋದರೆ ಅದು ಕರ್ಮವಾಗಿ ಬದಲಾಗೋದ್ರಲ್ಲಿ ಸಂಶಯನೇ ಇಲ್ಲ. ಅದನ್ನು ಈಗ ನಮ್ಮ ತಲೆಯಲ್ಲಿ ಏನು ಯೋಚನೆ ಇದೆ ಈ ಯುದ್ಧದ ಬಗ್ಗೆ, ಅದನ್ನು ನಾವು ಇಲ್ಲಿ ಕೈ ಬಿಟ್ಬಿಡೋಣ. ಆ ಯೋಚನೆಯನ್ನು ವಿಲ್ ಲೆಟ್ ಅಸ್ ನಾಟ್ ಎಂಟರ್ಟೈನ್ ದಟ್ ಥಾಟ್. ಅದನ್ನು ಪ್ರೋಸೆಸ್ ಮಾಡೋಕ್ಕೆ ಹೋಗೋದು ಬೇಡ. ಈಗ ಯೋಚನೆಯನ್ನು ಬಂದಿರುವಂತಹ ಕೆಲವು ಆಲೋಚನೆಗಳನ್ನು ನಾನು ಪ್ರೋಸೆಸ್ ಮಾಡೋಕ್ಕೆ ಹೋದಾಗ ದಟ್ ಟರ್ನ್ಸ್ ಔಟ್ ಇಂಟು ಕರ್ಮ. ಸೊ ಲೆಟ್ ಮಿ ನಾಟ್ ಪ್ರೋಸೆಸ್ ಮೈ ಥಾಟ್. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಯೋಚನೆ ಬಂದಿದ್ದನ್ನು ಹಾಗೆ ಅಲ್ಲೇ ಅದನ್ನು ಎಂಟರ್ಟೈನ್ ಮಾಡೋದು ಬೇಡ, ಅದನ್ನು ಪ್ರೋಸೆಸ್ ಮಾಡೋದು ಬೇಡ. ಸೊ ಅದು ಯೋಚನೆನೇ ಆಗಿ ನಾಶವಾಗಿ ಹೋಗಲಿ. ಆ ಯೋಚನೆ ಎನ್ನುವಂತಹದ್ದು ಕಾರ್ಯಗತ ಆಗೋದು ಬೇಡ, ಅದೊಂದು ಕರ್ಮವಾಗಿ ಬದಲಾಗುವಂತಹದ್ದು ಬೇಡ. ಅದನ್ನು ಅಲ್ಲೇ ಹೊಸಕಿ ಹಾಕ್ಬಿಡೋಣ. ಮನಸ್ಸಿನಲ್ಲಿ ಒಂದು ಆಲೋಚನೆ ಅಂತ ಬಂದಿದೆಯಲ್ಲ, ಅದನ್ನ ಅಲ್ಲೇ ವಿ ವಿಲ್ ಡಿಸ್ಟ್ರಾಯ್ ದಟ್ ದೇರ್ ಇಟ್ ಸೆಲ್ಫ್. ಸೊ ವಿ ವಿಲ್ ನಾಟ್ ಟೇಕ್ ದಟ್ ಇನ್ ಟು ದಿ ಆ್ಯಕ್ಷನ್. ಸೊ ಸಚ್ ಟೈಪ್ ಆಫ್ ಥಾಟ್ಸ್ ಇನ್ ದ ಮೈಂಡ್ ಆಫ್ ಅರ್ಜುನ, ಅದು ಈ ಥರ ಎಲ್ಲ ಅವನನ್ನು ಮಾತಾಡಿಸ್ತಾ ಇದೆ. ನಾ ಇದೆಲ್ಲ ಹೇಳ್ತಾ ಇರೋದಕ್ಕೆ ಇದೇ ಕಾರಣ ಅಂತ ಹೇಳಿ ಆನೆಸ್ಟಾಗಿ ಪರಮಾತ್ಮನಲ್ಲಿ ಸಬ್ಮಿಷನ್ ಮಾಡಿದ್ದಾನೆ. ಈ ಎಲ್ಲ ಆತಂಕಗಳನ್ನು, ಅನುಮಾನಗಳನ್ನು, ಆಲೋಚನೆಗಳನ್ನು ಪರಮಾತ್ಮನಿಗೆ ಹೇಳಿದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ
ಧಾರ್ತರಾಷ್ಟ್ರ ರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಸೊ ಇಲ್ಲಿ ಅರ್ಜುನ ಆಲ್ಮೋಸ್ಟ್ ನಾನು ನನ್ನ ಮಾತುಗಳನ್ನ ನಿಲ್ಲಿಸುವಂತಹ ಸಮಯ ಬಂದಿದೆ ಅಂತ ನಾವು ಹೇಳ್ತೀವಲ್ಲ, ಆ ರೀತಿ ಆ ಒಂದು ಲಾಸ್ಟ್ ಸ್ಟೇಜಿಗೆ ಬಂದು ನಿಂತಿದ್ದಾನೆ ಅರ್ಜುನ ಇಲ್ಲಿ ಆಲ್ಮೋಸ್ಟ್ ಅವನು ಹೇಳ್ತಾ ಅಂತಂದರೆ ದಿಸ್ ಈಸ್ ಮೈ ಫೈನಲ್ ಡಿಸಿಷನ್. ನಾನು ಮಾತಾಡೋದಿಲ್ಲ, ನಾನು ಏನೂ ಮಾಡೋದಿಲ್ಲ. ಮಾತು ಅಂತ ಅಲ್ಲ, ನನ್ನಿಂದ ಇನ್ನು ಏನೂ ಆಗೋದಿಲ್ಲ. ಸೊ ದಟ್ ಈಸ್ ಫೈನಲ್ ಡಿಸಿಷನ್. ತನ್ಮೇ ಕ್ಷೇಮತರಂ ಭವೇತ್. ಸೊ ಐ ಥಿಂಕ್ ದಿಸ್ ಈಸ್ ಬೆಟರ್. ಇದೇ ಬೆಟರ್ ಅಂತ ಅನ್ನಿಸ್ತಾ ಇದೆ. ಇದೇ ಶುಭಕರ. ಏನು ಮಾಡದೇ ಇರುವಂತಹದ್ದು, ಯೋಚನೆ ಮಾಡದೇ ಇರುವಂತಹದ್ದು, ಇನ್ನೇನು ಮಾತಾಡದೆ ನನ್ನ ಪಾಡಿಗೆ ನಾನು ತಟಸ್ಥನಾಗುವಂತಹದ್ದು, ಇಟ್ ಈಸ್ ಶುಭ. ಅದಕ್ಕಿಂತ ಒಳ್ಳೇದಿನ್ನೇನು ಇಲ್ಲ. ಐ ಥಿಂಕ್ ಇದೇ ಕಲ್ಯಾಣಕರ ಅಂತ ಅನ್ನಿಸ್ತಾ ಇದೆ. ಸೊ ಆ ಒಂದು ಮಟ್ಟಕ್ಕೆ ಅರ್ಜುನ ಆ ಥಿಂಕಿಂಗ್ ಲೆವೆಲ್ನ ಮುಟ್ಟಿದ್ದಾನೆ. ಸೊ ಇದೇ ತುಂಬ ಒಳ್ಳೆಯದು, ಇದೇ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ತನ್ಮೇ ಅಂತಂದರೆ ತತು ಮೇ, ಅದು ನನಗೆ ಅಂತ ಅರ್ಥ. ಸೊ ಅಂತಂದರೆ ದಿಸ್ ಈಸ್ ಮೈ ಫೈನಲ್ ಡಿಸಿಷನ್ ಅಂತ ಹೇಳಿ ತಟಸ್ಥನಾಗುವಂತಹದ್ದು, ದಟ್ ಈಸ್ ತತ್ ಇಲ್ಲಿ. ಸೊ ತತ್ತು ದಟ್ ಐ ಆಮ್ ಸ್ಟಾಪಿಂಗ್ ನಾವು ಅಂತ ನಾವು ಹೇಳ್ತೀವಲ್ಲ, ಇನ್ನೇನು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿ ನಿಲ್ಲಿಸೋವಂತಹದ್ದು. ಸೊ ಅದನ್ನು ಇಲ್ಲಿ ತತ್ ಅಂತ ಕರೆದಿದ್ದಾನೆ. ತತ್ತು ಮೇ, ಅದು ನನಗೆ ಬಹಳ ಒಳ್ಳೆಯದು. ಸೊ ಇಲ್ಲಿ ಒಂದು ವೇಳೆ ದೀಸ್ ಧಾರ್ತರಾಷ್ಟ್ರ, ಸೊ ಯಾವುದೆಲ್ಲವನ್ನ ಅವನು ತತು ಅಂತ ಕರೆದಿದ್ದಾನೆ, ತನ್ಮೇ ಅಂತ ಹೇಳಿದಾಗ ತತು ಮೇ. ಸೊ ಯಾವುದೆಲ್ಲವನ್ನ ಅವನು ತತು ಅಂತ ಕರೆದಿದ್ದಾನೆ ಅಂತಂದ್ರೆ ಅವನು ಹೇಳ್ತಾ ಇದ್ದಾನೆ, ಒಂದು ವೇಳೆ ದೀಸ್ ಧಾರ್ತರಾಷ್ಟ್ರ ಅಂತಂದ್ರೆ ದುರ್ಯೋಧನಾದಿಗಳು, ಅವರೆಲ್ಲ ಶಸ್ತ್ರಪ್ರಾಣಯ, ಅವರೆಲ್ಲ ಕೈನಲ್ಲಿ ತಮ್ಮ ತಮ್ಮ ಅಸ್ತ್ರಗಳನ್ನು ಹಿಡ್ಕೊಂಡು ಬಂದು ಮಾಂ ರಣೇ ಹನ್ಯು, ಈ ಯುದ್ಧ ಭೂಮಿಯಲ್ಲಿ ನನ್ನನ್ನು ಕೊಂದರೂ ಕೂಡ, ಯಾಕೆಂದರೆ ನಾನಂತೂ ಯುದ್ಧ ಮಾಡೋದಿಲ್ಲ, ಐ ವಿಲ್ ನಾಟ್ ಫೈಟ್ ದಿಸ್ ವಾರ್. ಸೊ ಹಾಗೆಂದು ನನ್ನ ಪಾಡಿಗೆ ನಾನು ಇದ್ದು ಈ ಯುದ್ಧದಲ್ಲಿ ದೀಸ್ ಧಾರ್ತರಾಷ್ಟ್ರಾಸ್, ಧೃತರಾಷ್ಟ್ರನ ಮಕ್ಕಳುಗಳು ದುರ್ಯೋಧನಾದಿಗಳು, ಶಸ್ತ್ರಪ್ರಾಣಯ, ಅವರೆಲ್ಲರೂ ಕೈನಲ್ಲಿ ಅಸ್ತ್ರಶಸ್ತ್ರಗಳನ್ನು ತಗೊಂಡು ಬಂದು ಮಾಂ ರಣೇ ಹನ್ಯು, ನನ್ನನ್ನು ಯುದ್ಧದಲ್ಲಿ ಕೊಂದು ಹಾಕಿದ್ರು ಕೂಡ ನಾನು ಯುದ್ಧ ಮಾಡಬಾರದು ಅನ್ನುವಂತಹ ಆಲೋಚನೆಯಲ್ಲಿ ಇರೋದ್ರಿಂದ ಮೈ ಕಂಡೀಷನ್ ಈಸ್ ಅಶಸ್ತ್ರಂ, ನಾನು ಕೈನಲ್ಲಿ ಅಸ್ತ್ರಗಳನ್ನು ಹಿಡ್ಕೊಂಡಿರೋದ್ರೆ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಯುದ್ಧನೇ ಮಾಡೋಣ ಅಂದಮೇಲೆ ನನಗೆ ಯಾಕೆ ಬೇಕು ಇದು. ಸೊ ನನ್ನ ಕೈನಲ್ಲಿ ಇದು ಯಾವುದೂ ಇರೋದಿಲ್ಲ, ಅಶಸ್ತ್ರಂ. ಕೈನಲ್ಲಿ ಈ ಯಾವ ರೀತಿಯ ಆಯುಧಗಳು ಇಲ್ಲ ಅಂತಂದಾಗ ಅಪ್ರತೀಕಾರಂ. ಸೊ ನಾನು ಕೈಗಳಲ್ಲಿ ಶಸ್ತ್ರವನ್ನೇ ಹಿಡಿದಿಲ್ಲ ಅಂತಂದ್ಮೇಲೆ ಯಾವುದೇ ರೀತಿಯ ಪ್ರತೀಕಾರವನ್ನು ಕೂಡ ನಾನು ಒಡ್ಡೋದಿಲ್ಲ. ಸೊ ದಿಸ್ ಇಸ್ ಮೈ ಫೈನಲ್ ಡಿಸಿಷನ್. ಸೊ ಐ ವಿಲ್ ಬಿ ಲೈಕ್ ದಿಸ್. ಇದೇ ನನ್ನ ಒಂದು ಫೈನಲ್ ಡಿಸಿಷನ್ನು. ಸೊ ಐ ವಿಲ್ ನಾಟ್ ರೆಸಿಸ್ಟ್ ಆ್ಯಂಡ್ ಐ ವಿಲ್ ನಾಟ್ ಬಿ ಹೋಲ್ಡಿಂಗ್ ಎನಿ ವೆಪನ್ಸ್ ಇನ್ ಮೈ ಹ್ಯಾಂಡ್. ಸೊ ಇಂತಹ ಒಂದು ಕಂಡೀಷನಲ್ಲಿ ಅವರೇ ಬಂದು ನನ್ನನ್ನು ಕೊಂದು ಹಾಕಿದ್ರು ಅದು ಕೂಡ ನನಗೆ ಒಳ್ಳೆಯದೇ, ಅದು ಕೂಡ ತನ್ಮೇ, ಅದು ನನಗೆ ಒಳ್ಳೆಯದನ್ನೇ ಮಾಡುತ್ತೆ, ಅದು ಕೂಡ ನನಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳಿ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ಐ ಆಮ್ ರೆಡಿ ಟು ಬಿ ಕಿಲ್ಡ್ ಬೈ ದೆಮ್. ಈ ಯುದ್ಧ ಭೂಮಿನಲ್ಲಿ ಅವರೆಲ್ಲ ನಾನು ಕೊಂದರೂ ಕೂಡ ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ. ಆದರೆ ಇದೇ ಅರ್ಜುನ ಯುದ್ಧ ಭೂಮಿಗೆ ಬಂದಾಗ ಪರಮಾತ್ಮ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಎರಡೂ ಸೈನ್ಯದಲ್ಲಿರುವಂತಹ ಪ್ರಮುಖರನ್ನು ನಾನು ನೋಡಬೇಕು, ಅದರಿಂದ ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಲಿಸು. ಸೊ ಯುದ್ಧ ಮಾಡಬೇಕು ಅಂತ ಬಂದಿರುವಂತಹ ಆ ಯುದ್ಧ ಕಲಿಗಳನ್ನು ನಾನು ನೋಡಬೇಕು ಅಂತ ಹೇಳಿರ್ತಾನೆ. ಸೊ ಪ್ರಾರಂಭದಲ್ಲಿ ಯುದ್ಧದ ಬಗ್ಗೆ ಅವನು ಯಾವ ಅನಿಸಿಕೆಗಳನ್ನು ಹೊಂದಿದ್ನೋ ಅಂತಂದರೆ, ಇವ್ರನ್ನೆಲ್ಲ ನಾನು ಕೊಂದು ಹಾಕ್ತೀನಿ ಎನ್ನುವಂತಹ ಉತ್ಸಾಹದಲ್ಲಿ ರಣರಂಗಕ್ಕೆ ಬಂದಿರ್ತಾನೆ ಅವನು. ಯಾಕೆಂತಂದರೆ
ಈ 13 ವರ್ಷಗಳ ಕಾಲ ಅವರುಗಳ ಪಾಂಡವರೆಲ್ಲ ಅನುಭವಿಸಿರುವಂತಹದ್ದು, ಮತ್ತು ಬಹಳ ಚಿಕ್ಕ ವಯಸ್ಸಿನಿಂದ ಎಷ್ಟೆಷ್ಟೋ ಅವಮಾನಗಳನ್ನು ಸಹಿಸ್ಕೊಂಡು ಬಂದಿದ್ದು, ಮತ್ತು ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಆದಂತಹ ಅವಮಾನ, ಇವೆಲ್ಲ ಅವರ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿತ್ತು. ಸೊ ಅದಕ್ಕೆಲ್ಲವನ್ನು ಪ್ರತೀಕಾರವನ್ನು ತಗೋಬೇಕು ಅಂತ ಹೇಳಿ ಪ್ರಿಪೇರ್ ಆಗೋಗಿರ್ತಾರೆ. ಯುದ್ಧ ಅನಿವಾರ್ಯ ಅಂತಂದಾಗ ಸೊ ಯುದ್ಧವನ್ನು ನಾವು ಗೆಲ್ತೀವಿ ಅನ್ನುವಂತಹ ಭರವಸೆಯೊಂದಿಗೆ ಅವರು ಯುದ್ಧರಂಗಕ್ಕೆ ಬಂದಿರ್ತಾರೆ ಪಾಂಡವರು. ಅಂಥದ್ರಲ್ಲಿ ಅರ್ಜುನ ಕೂಡ ಯುದ್ಧಕ್ಕೆ ಸನ್ನದ್ಧನಾಗಿ ಬಂದಿದ್ದಾನೆ. ಸೊ ಯುದ್ಧ ಭೂಮಿನಲ್ಲಿ ಅವನು ಕೃಷ್ಣನ ಜೊತೆಯಲ್ಲಿ ಅಲ್ಲಿಗೆ ಬಂದಾಗ ಕೂಡ ಅವನಲ್ಲಿ ಅದೇ ಉತ್ಸಾಹ ಇತ್ತು. ಆ ಉತ್ಸಾಹವನ್ನು ಯಾವ ರೀತಿ ಹೇಳಿಕೊಂಡ ಅಂತಂದರೆ, ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ನೋಡಿ ಅವ್ರಿಗೆ ಪ್ರತಿತಂತ್ರವನ್ನು ನಾನು ಹೇಗೆ ರೂಪಿಸಬೇಕು ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡಬೇಕು. ಸೊ ಈ ಕಾರಣದಿಂದ ನನ್ನನ್ನು ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಈ ರಥನ ತಗೊಂಡೋಗಿ ನಿಲ್ಲಿಸು. ಸೊ ಪ್ರಾರಂಭದಲ್ಲಿ ಅವನ ಅನಿಸಿಕೆ ಏನಿತ್ತೋ ಈ ಕ್ಷಣದವರೆಗೂ ಕೂಡ ಅವನಲ್ಲಿ ಅದೇ ಫೀಲಿಂಗ್ ಇತ್ತು, ಇವರೆಲ್ಲರನ್ನ ನಾನು ಕೊಂದು ಹಾಕಬೇಕು ಅನ್ನುವಂತಹ ಆ ಒಂದು ಕಿಚ್ಚು, ಆ ಹೋರಾಟದ ಮನೋಭಾವ ಅವನಲ್ಲಿ ಉಳ್ಕೊಂಡಿತ್ತು. ಸೊ ಹಿ ವಾಸ್ ಸ್ಟ್ರಿಕ್ಟ್ ಟು ದಟ್. ಎಲ್ಲೂ ಕೂಡ ಅವನು ತನ್ನ ಮನಸ್ಸನ್ನು ಬದಲಾಯಿಸಿರಲಿಲ್ಲ, ಯುದ್ಧ ಬೇಡ ಅಂತ ಅವನು ಎಂದೂ ಹೇಳಿರಲಿಲ್ಲ. ಅಂದರೆ ಈ ಹಂತದಲ್ಲಿ, ಈ ಸಂದರ್ಭದಲ್ಲಿ ಅದನ್ನು ಮತ್ತಷ್ಟು ಗಂಭೀರವಾಗಿ, ದಿಸ್ ಈಸ್ ಮೈ ಫೈನಲ್ ಡಿಸಿಷನ್ ಅಬೌಟ್ ದ ವಾರ್ ಅಂತ ಹೇಳ್ತಾ ಇದ್ದಾನೆ. ಸೊ ಯುದ್ಧ ಕ್ಷೇತ್ರವನ್ನು ಗಮನಿಸಿದಾಗ ಅಲ್ಲಿ ಎರಡೂ ಸೇನೆಗಳು ಯುದ್ಧಕ್ಕೆ ಸಜ್ಜಾಗಿ ಬಂದು ನಿಂತಿರುವಂತಹದ್ದನ್ನು ನೋಡ್ತಾನೆ. ಸೊ ದುರ್ಯೋಧನನ ಮನದಲ್ಲಿ ಸ್ವಲ್ಪ ಗಲಿಬಿಲಿ ಇದೆ ಅನ್ನುವಂತಹದ್ದು ಕೂಡ ಇವನಿಗೆ ಗೊತ್ತಾಗಿರುತ್ತೆ. ಇನ್ ಸ್ಪೈಟ್ ಆಫ್ ದಟ್, ದೀಸ್ ಕೌರವಾಸ್ ದೇ ವರ್ ರೆಡಿ ಟು ಫೈಟ್. ಅವರೆಲ್ಲ ಯುದ್ಧಕ್ಕೆ ರೆಡಿ ಇದ್ರು. ಇದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಅರ್ಜುನ ಮಾತನಾಡಿದ್ದಾನೆ. ಕೌರವರ ಸೇನೆಯಲ್ಲಿ ದುರ್ಯೋಧನಾದಿಗಳು, ಗುರು ದ್ರೋಣಾಚಾರ್ಯ, ಪಿತಾಮಹ, ಭೀಷ್ಮ ಅಂಡ್ ಸೋ ಮೆನಿ ವಾರಿಯರ್ಸ್ ಆರ್ ರೆಡಿ ಟು ಫೈಟ್. ಅವರೆಲ್ಲ ಅದೇ ಉತ್ಸಾಹವನ್ನು ಇಟ್ಕೊಂಡು ಅಲ್ಲಿ ಬಂದಿದ್ದಾರೆ. ಅವರಲ್ಲಿದ್ದಂತಹ ಉತ್ಸಾಹವನ್ನು ಇವನು ನೋಡಿದ್ದಾನೆ. ಅವರು ಯಾರು ಕೂಡ ಯುದ್ಧ ಬೇಡ ಅಂತ ಹೇಳಿಲ್ಲ. ಅವರೆಲ್ಲರೂ ಕೈಗಳಲ್ಲಿ ಆ ವೆಪನ್ಸ್ ಹಿಡ್ಕೊಂಡು ಯುದ್ಧದ ಪ್ರಾರಂಭಕ್ಕೆ ಕಾಯ್ತಾ ಇರುವಂತಹ ಸನ್ನಿವೇಶವನ್ನು ನೋಡಿದ್ದಾನೆ. ಜೊತೆಗೆ ಇದು ಇಟ್ಸ್ ಎ ವಾರ್ ಫೀಲ್ಡ್, ಬ್ಯಾಟಲ್ ಫೀಲ್ಡ್, ಅದು ಯುದ್ಧ ಭೂಮಿ. ಅದು ಇಲ್ಲಿ ಸ್ನೇಹ, ಸಂಬಂಧ ಇವುಗಳಿಗೆ ನೋ ಅನುಕಂಪ. ಯುದ್ಧದ ನಿಯಮನೇ ಆ ರೀತಿ. ಶತ್ರು ಸೈನ್ಯ ಅಂತಂದಾಗ ಅವನನ್ನು ಕೊಂದು ಹಾಕುವಂತಹದ್ದು. ಈ ಪ್ರಕಾರ ಕೌರವರ ಸೇನೆಯೇ ಮುಂದೆ ಬಂದು ಯುದ್ಧ ಮಾಡಲು ಪ್ರಾರಂಭಿಸಿದಾಗ, ಆದರೆ ನಾನು ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀನಿ ಯುದ್ಧ ಮಾಡೋದಿಲ್ಲ ಅಂತ. ಸೊ ನನ್ನ ಕೈನಲ್ಲಿ ಯಾವುದೇ ರೀತಿಯ ವೆಪನ್ಸ್ ಇರೋದಿಲ್ಲ. ಸೊ ವೆಪನ್ಸ್ ಇಲ್ವಲ್ಲ ಅಂತ ಹೇಳಿ ಅವರು ನನ್ನ ಕೊಲ್ಲಕ್ಕೆ ಬಂದಾಗ ನಾನು ಅವ್ರನ್ನ ತಡೆಯೋದು ಇಲ್ಲ, ಪ್ರತೀಕಾರವನ್ನು ಕೂಡ ನಾನು ಒಡ್ಡೋದಿಲ್ಲ. ಅಪ್ರತೀಕಾರಂ. ಸೊ ನನ್ನಿಂದ ಯಾವುದೇ ಒಂದು ಪ್ರತಿರೋಧ ಇಲ್ಲ ಅಂತಂದಾಗ ಇಟ್ ಈಸ್ ವೆರಿ ಈಸಿ ಫಾರ್ ದೆಮ್ ಟು ಕಿಲ್ ಮೀ. ಸೊ ನೋ ಪ್ರಾಬ್ಲಮ್. ತನ್ಮೇ ಕ್ಷೇಮತರಂ ಭವೇತ್, ಅದು ನನಗೆ ಒಳ್ಳೆಯದೇ ಆಗತ್ತೆ. ಸೊ ನಾನು ಕೊಲ್ಲಲ್ಪಟ್ಟರೂ ಕೂಡ ಚಿಂತೆ ಇಲ್ಲ, ಆದರೆ ನಾನು ಮಾತ್ರ ಪಾಪದ ಕರ್ಮವನ್ನು ಮಾಡೋದಿಲ್ಲ. ಸೊ ನನ್ನ ಸ್ವಜನರನ್ನ, ನನ್ನ ಬಂಧು ಬಾಂಧವರನ್ನ ಕೊಲ್ಲುವಂತಹದ್ದು ಸಾಧ್ಯವೇ ಇಲ್ಲ, ಅಂತಹ ಕರ್ಮ ನಾನು ಮಾಡೋದಿಲ್ಲ. ಸೊ ಆಕ್ಚುಲಾಗಿ ಇಲ್ಲಿ ಅರ್ಜುನ ಈಸ್ ಎ ಕ್ಷತ್ರಿಯ, ಮತ್ತು ಒಬ್ಬ ಕ್ಷತ್ರಿಯನಿಗೆ ಯುದ್ಧ ಅನ್ನುವಂತಹದ್ದು ಅವನ ಧರ್ಮ. ಅರ್ಜುನ ಒಬ್ಬ ಕ್ಷತ್ರಿಯನಾಗಿ ನಾನು ಯುದ್ಧವನ್ನು ಮಾಡೋದಿಲ್ಲ ಅನ್ನುವಂತಹದ್ದು, ಈ ಒಂದು ಸಿಚುಯೇಷನ್ ಅನ್ನು ನಾವು ಗಮನಿಸಿದ್ರೆ ಅದನ್ನು ಎರಡು ರೀತಿಯಿಂದ, ಎಸ್ಪೆಷಲಿ ಅರ್ಜುನನ ಕಂಡೀಷನ್ ಅನ್ನು ನಾವು ಎರಡು ರೀತಿಯಿಂದ ಇಲ್ಲಿ ನೋಡಬಹುದು. ಒಬ್ಬ ಕ್ಷತ್ರಿಯ ಅಂತ ಹೇಳಿದಾಗ, ಬೀಯಿಂಗ್ ಅರ್ಜುನ ಹೀಸ್ ಎ ಕ್ಷತ್ರಿಯ, ಸೊ ಅವನಿಗೆ ಯುದ್ಧ ಈಸ್ ಹಿಸ್ ಧರ್ಮ, ಹಿಸ್ ಸ್ವಧರ್ಮ ಇನ್ ಫ್ಯಾಕ್ಟ್. ಬಟ್ ಯುದ್ಧ ಬೇಡ, ನನಗೆ ರಾಜ್ಯ ಬೇಡ. ಸೊ ಇದು ಅವನು ಹೇಳ್ಕೊತಾ ಇದ್ದಾನೆ, ನನಗೆ ಯುದ್ಧನೂ ಬೇಡ, ಯುದ್ಧದ ಮೂಲಕ ಗೆಲುವು ಬೇಡ, ಗೆಲುವಿನ ಮೂಲಕ ನನಗೆ ರಾಜ್ಯ, ಪದವಿ, ಅಧಿಕಾರ, ಸಿಂಹಾಸನ, ರಾಜಭೋಗ ಯಾವುದು ನನಗೆ ಬೇಡ ಅಂತಂದರೆ ಇದು ಹೆಂಗೆ ಅಂತಂದರೆ, ಇಟ್ ಈಸ್ ಲೈಕ್ ಲೂಸಿಂಗ್ ದಿ ಆಕ್ಯುಪೇಷನ್. ನಾನು ನಿರುದ್ಯೋಗವನ್ನು ಸ್ವೀಕರಿಸ್ತಾ ಇದ್ದೀನಿ ಅಂತ.
ಸೊ ರಾಜ್ಯಾಡಳಿತ, ರೂಲಿಂಗ್, ಇದೆಲ್ಲ ಒಬ್ಬ ಕ್ಷತ್ರಿಯನ ಧರ್ಮ. ಒಂದು ರಾಜ್ಯವನ್ನು ಸುಭಿಕ್ಷವಾಗಿ ಇಟ್ಕೋಬೇಕು, ಅದರ ನಾಗರಿಕರಿಗೆ ರಕ್ಷಣೆಯನ್ನು ಕೊಡಬೇಕು, ಅದೆಲ್ಲ ಒಬ್ಬ ಕ್ಷತ್ರಿಯನ ಧರ್ಮ. ಸೊ ಇದು ಯಾವುದು ಬೇಡ ಅಂತಂದರೆ ಧರ್ಮವನ್ನು ಮಾಡೋದಿಲ್ಲ ಅಂತ ಹೇಳ್ದಂಗಾಗತ್ತೆ. ಸೊ ಇದು ಯಾವುದು ಬೇಡ ಅಂತಂದಮೇಲೆ ಅವನು ಬದುಕಿರೋ ಅಷ್ಟು ಕಾಲ ದೇಹಕ್ಕೆ ಊಟ ತಿಂಡಿ ಬೇಕಲ್ಲ. ಸೊ ಐ ಆಮ್ ಪ್ರಿಪೇರ್ ಟು ಬೆಗ್, ಭಿಕ್ಷೆಯನ್ನು ಬೇಡಿ ನಾನು ಜೀವನವನ್ನು ಮಾಡ್ತೀನಿ. ಸೊ ಒಬ್ಬ ಕ್ಷತ್ರಿಯ ಭಿಕ್ಷೆಯನ್ನು ಬೇಡ್ತೀನಿ ಅನ್ನುವಂತಹದ್ದು ಎಗೇನ್ ಇಟ್ ಇಸ್ ಎ ಪರಧರ್ಮ. ಫಸ್ಟ್ ಆಫ್ ಆಲ್ ಯುದ್ಧ ಬೇಡ ಅನ್ನುವಂತಹದ್ದೇ ಅದು ಕ್ಷತ್ರಿಯನ ಧರ್ಮ ಅಲ್ಲ. ಯುದ್ಧ ಮಾಡೋ ಅಂತಹದ್ದು ಕ್ಷತ್ರಿಯನ ಧರ್ಮ. ಇಲ್ಲಿ ಯುದ್ಧ ಬೇಡ, ಅಧಿಕಾರ ಬೇಡ ಅಂತಂದ್ರೆ ನಾನು ಧರ್ಮ ರಕ್ಷಣೆ ಮಾಡೋದಿಲ್ಲ, ಪ್ರಜಾ ರಕ್ಷಣೆ ಮಾಡೋದಿಲ್ಲ, ರಾಜ್ಯವನ್ನು ಸುಭಿಕ್ಷವಾಗಿ ರಾಜ್ಯದ ರಕ್ಷಣೆ ಮಾಡೋದಿಲ್ಲ ಅಂತ ಅವನು ಹೇಳ್ತಾ ಇರೋದ್ರಿಂದ ಮುಂದೆ ಅವನ ಹೊಟ್ಟೆಪಾಡಿಗಾಗಿ ನಾನು ಭಿಕ್ಷೆ ಬೇಡೋದಕ್ಕೂ ನಾನು ಸಿದ್ಧನಿದ್ದೀನಿ ಅಂತಂದ್ರೆ ಎಗೇನ್ ಭಿಕ್ಷೆ ಈಸ್ ಪರಧರ್ಮ. ಯುದ್ಧ ಮಾಡೋದಿಲ್ಲ ಅನ್ನುವಂತಹದ್ದು ಪರಧರ್ಮ, ಭಿಕ್ಷೆ ಬೇಡಿ ನಾನು ಬದುಕ್ತೀನಿ ಅನ್ನುವಂತಹದ್ದು ಕೂಡ ಪರಧರ್ಮ. ಸೊ ಇದು ಬಹಳ ದೊಡ್ಡ ದೌರ್ಭಾಗ್ಯ ಇದು ಒಬ್ಬ ಕ್ಷತ್ರಿಯನ ಪಾಲಿಗೆ. ಯಾಕೆಂತಂದ್ರೆ ಒಮ್ಮೆ ಒಂದು ಹಳೆಯ ಘಟನೆಯನ್ನು ನೆನಪು ಮಾಡಿಕೊಂಡ್ರೆ ಒಬ್ಬ ಕ್ಷತ್ರಿಯ ಹೇಗಿರ್ತಾನೆ ಅಂತಂದ್ರೆ, ಒಮ್ಮೆ ಭೀಮ ದ್ರೌಪದಿ ಕೆಲವು ಹೂವುಗಳನ್ನು ಕೇಳ್ತಾಳೆ, ನನಗೆ ಆ ಹೂವುಗಳೆಲ್ಲ ಇಷ್ಟ, ನನಗೆ ಅದು ತಗೊಂಡ್ ಬಾ ಅಂತ ದ್ರೌಪದಿ ಹೇಳಿದಾಗ ಭೀಮ ಹೋಗ್ತಾನೆ. ಕೇಳಿರೋದು ದ್ರೌಪದಿಯನ್ನು ತೃಪ್ತಿಪಡಿಸ್ಬೇಕು. ಸೊ ದ್ರೌಪದಿ ತೃಪ್ತಿಪಟ್ಟಿದ್ದಾಳೆ ಅಂದರೆ ಅದೊಂದು ರೀತಿಯ ಹೆಮ್ಮೆ. ಸೊ ಭೀಮ ಏನು ಮಾಡ್ತಾನೆ, ನಾನು ತಂದ್ಕೊಡ್ತೀನಿ ಅಂತ ಹೇಳಿ ಆ ಹೂಗಳನ್ನು ತರೋದಕ್ಕೆ ಹೋಗ್ತಾನೆ. ಮಾರ್ಗ ಮಧ್ಯದಲ್ಲಿ ಅಲ್ಲಿ ಹಿ ಮೀಟ್ಸ್ ಹನುಮಂತ ಇರ್ತಾನೆ, ಅವನನ್ನು ಮೀಟ್ ಮಾಡ್ತಾನೆ. ಅಲ್ಲಿ ಕೆಲವು ಮಾತುಕತೆಗಳೆಲ್ಲ ಆಗತ್ತೆ. ಅದೆಲ್ಲ ಆದಮೇಲೆ ಆ ಹೂವಿರುವಂತಹ ಜಾಗಕ್ಕೆ ಅವನು ಹೋಗ್ತಾನೆ. ಆ ಕೊಳದಲ್ಲಿ ಹೂವಿರುತ್ತೆ, ಹೋಗಿ ಅವನ ಹೂಗಳನ್ನ ತರಬೇಕು ಅಷ್ಟೆ. ಆ ಸಮಯದಲ್ಲಿ ಅಲ್ಲೇನಾಗುತ್ತೆ, ಆ ಕೊಳದ ಸುತ್ತಲೂ ಕೆಲವು ರಾಜಭಟರೆಲ್ಲ ಅಲ್ಲಿ ಆ ಕೊಳವನ್ನು ಕಾಯ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ವಿತೌಟ್ ಪರ್ಮಿಷನ್, ನೀನು ಒಪ್ಪಿಗೆ ಪಡೆಯದೆ ನೀನು ಈ ಹೂಗಳನ್ನ ಕೊಯ್ಕೊಳ್ಳೋ ಹಾಗಿಲ್ಲ. ಯು ಕೆನಾಟ್ ಗೋ ಅಂಡ್ ಜಸ್ಟ್ ನಿನಗೆ ಬೇಕಾದಂಗೆ ಆ ಹೂಗಳನ್ನ ನೀನು ತೊಗೊಳಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಗೋ ಅಂಡ್ ಟೇಕ್ ದಿ ಪರ್ಮಿಷನ್ ಅಂತ ಹೇಳ್ತಾರೆ. ಆಗ ಭೀಮ ಹೇಳ್ತಾನೆ, ನಾನೊಬ್ಬ ಕ್ಷತ್ರಿಯ, ನಾನು ಹೋಗಿ ಯಾರನ್ನೋ ಬೇಡೋದಕ್ಕೆ ಸಾಧ್ಯ ಇಲ್ಲ. ನನಗಿದು ಬೇಕು, ನಾನು ತಗೋತೀನಿ, ಇದಕ್ಕೋಸ್ಕರ ನಾನು ಯುದ್ಧ ಮಾಡೋದಕ್ಕೆ ರೆಡಿ, ಆದರೆ ನಾನು ಬೇಡೋದಿಲ್ಲ ಅಂತಂದರೆ ಭಿಕ್ಷೆ ನನ್ನ ಧರ್ಮ ಅಲ್ಲ, ಯುದ್ಧ ನನ್ನ ಧರ್ಮ. ಸೊ ಆ ರೀತಿಯಲ್ಲಿ ಭೀಮ ಹೇಳಿ ಅಲ್ಲಿ ಹೋಗಿ ಕೊಳಕ್ಕೆ ಜಿಗಿದು ಆ ಹೂಗಳನ್ನ ಏನು ಬೇಕೋ ಅದನ್ನ ಕೊಯ್ಕೊಂಬಂದು ದ್ರೌಪದಿ ಕೊಡ್ತಾನೆ. ಅಂತಂದರೆ ಇಲ್ಲಿ ಭೀಮ ಏನು ಹೇಳ್ತಾನೆ ಅಂತಂದರೆ, ಭಿಕ್ಷೆ ಈಸ್ ನಾಟ್ ಮೈ ಧರ್ಮ. ನಾನು ಯುದ್ಧ ಮಾಡ್ತೀನಿ, ಯುದ್ಧದಲ್ಲಿ ಇವರೆಲ್ಲರನ್ನ ಸೋಲಿಸಿ ನಾನು ಹೂಗಳನ್ನ ತೊಗೊಂಡೋಗ್ತೀನಿ, ಯುದ್ಧ ಮಾಡಿ ತೊಗೊಂಡೋಗ್ತೀನಿ ಅಷ್ಟೇ ಹೊತ್ತು ಪರ್ಮಿಷನ್ ನಾನು ಬೇಡಿಕೊಂಡು ಹೂ ತೊಗೊಂಡು ಹೋಗೋದಿಲ್ಲ. ಅದು ನನ್ನ ಕ್ಷತ್ರಿಯದ ಕ್ಷಾತ್ರ ಧರ್ಮಕ್ಕೆ ವಿರೋಧ ಅದು. ಸೊ ಇಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ, ನಾನು ಯುದ್ಧ ಮಾಡೋದಿಲ್ಲ, ಯುದ್ಧ ಬೇಡ, ಪದವಿ ಬೇಡ, ರಾಜ್ಯ ಬೇಡ, ಪ್ರಜಾ ರಕ್ಷಣೆ ಬೇಡ, ಯಾವುದು ಬೇಡ, ನನ್ನ ಹೊಟ್ಟೆಪಾಡಿಗೆ ನಾನು ಭಿಕ್ಷೆಯನ್ನು ಬೇಡ್ತೀನಿ ಅಂತಂದರೆ, ಭಿಕ್ಷೆ ಎನ್ನುವಂತಹದ್ದು ಯಾಚಕ ವೃತ್ತಿ, ಒಬ್ಬ ಬ್ರಾಹ್ಮಣನ ಧರ್ಮ. ಕ್ಷತ್ರಿಯನ ಧರ್ಮ ಏನು? ಪ್ರಜಾ ರಕ್ಷಣೆ, ರಾಜ್ಯ ರಕ್ಷಣೆ, ರಾಜ್ಯದ ಆಡಳಿತ, ದಟ್ ಈಸ್ ಹಿಸ್ ಧರ್ಮ. ಸೊ ಒಬ್ಬ ಕ್ಷತ್ರಿಯನಾಗಿ ಬ್ರಾಹ್ಮಣನ ಧರ್ಮವನ್ನು ನಾನು ಮಾಡ್ತೀನಿ ಅಂತಂದರೆ ಇಟ್ ಈಸ್ ಪರಧರ್ಮ, ಅದು ತಪ್ಪು, ಪರಧರ್ಮ ಒಳ್ಳೆಯದಲ್ಲ. ಸೊ ಅದರಿಂದ ಒಬ್ಬ ಕ್ಷತ್ರಿಯನಂತೆ ಅರ್ಜುನ ಇಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಭಿಕ್ಷೆ ಇಸ್ ದಿ ಧರ್ಮ ಆಫ್ ದಿ ಬ್ರಾಹ್ಮಣ. ಬಟ್ ಇಲ್ಲಿ ಅರ್ಜುನ ಔಟ್ ಆಫ್ ಕಾರುಣ್ಯ, ನಾನು ಇವ್ರು ಯಾರನ್ನೂ ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಅರ್ಜುನನ ಹೃದಯದಲ್ಲಿ, ಅವನ ಮನಸ್ಸಿನಲ್ಲಿ, ಅವನ ಮನೋಬುದ್ಧಿಗಳಲ್ಲಿ ಈ ಕಾರುಣ್ಯ, ಅನುಕಂಪ, ಕರುಣೆ ಎನ್ನುವಂತಹದ್ದು ಯಾವ ಕಾರಣದಿಂದ ಅವನಲ್ಲಿ ಇದು ತುಂಬಿಕೋತು? ಸಾಮಾನ್ಯವಾಗಿ ಪರಮಾತ್ಮನ ಬಳಿ ಇರುವಂತಹವರು ಅಂತಂದರೆ ಪರಮಾತ್ಮನನ್ನು ಹೆಚ್ಚು ಆರಾಧನೆ ಮಾಡುವಂತಹವರ ಮನಸ್ಸು, ಬುದ್ಧಿನಲ್ಲಿ ಸಾಮಾನ್ಯವಾಗಿ ಕರುಣೆ, ಅನುಕಂಪ, ಕಾರುಣ್ಯ ಅನ್ನುವಂತಹದ್ದು ತುಂಬಿರುತ್ತೆ. ಬಿಕಾಸ್ ಪರಮಾತ್ಮ ಅಂತಂದರೆ
ಹಿ ಈಸ್ ಎ ಕಾರುಣ್ಯ ಮೂರ್ತಿ. ಅವನ ಬಳಿ ಸದಾ ಇರುವಂತಹ ಒಬ್ಬ ಅವನ ಆರಾಧಕ, ಅವನ ಡಿವೋಟಿ, ಅವನ ಭಕ್ತ ಅಂತಂದಾಗ ನ್ಯಾಚುರಲಿ ಆ ಒಂದು ಗುಣ ಅವನಲ್ಲೂ ಕೂಡ ಬಂದಿರುತ್ತೆ. ಸೊ ಇಲ್ಲಿ ಅರ್ಜುನ ಈಸ್ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ. ಸದಾಕಾಲ ಕೃಷ್ಣನ ಬಳಿ ಇದ್ದು ಸೊ ಆ ಒಂದು ಗುಣ ಅರ್ಜುನನಲ್ಲಿ ಇರಬಹುದು. ಇನ್ಫ್ಯಾಕ್ಟ್ ಕಾರುಣ್ಯ ಅನ್ನುವಂತಹದ್ದು ಇಟ್ ಈಸ್ ಕಾಲ್ಡ್ ದಿ ದೈವಿ ಸಂಪತ್ತು. ಆ ದೈವಿ ಸಂಪತ್ತು ಅನ್ನುವಂತಹದ್ದು ಎಲ್ಲಿ ಒಬ್ಬ ದೇವತೆಯ ಬಳಿ ಇರುವುದಕ್ಕೆ ಸಾಧ್ಯ. ಆದರೆ ಅಂತಹ ದೈವಿ ಸಂಪತ್ತು ಅರ್ಜುನನ ಬಳಿ ಇದೆ ಅಂತಂದರೆ ಬಿಕಾಸ್ ಹಿ ಈಸ್ ಥ್ರೂಔಟ್ ಅವನು ಪರಮಾತ್ಮ ಕೃಷ್ಣನ ಬಳಿನಲ್ಲಿ ಸಾಕಷ್ಟು ಸಮಯ ಇದ್ದು ಆ ದೈವಿ ಸಂಪತ್ತನ್ನು ಸಂಪಾದನೆ ಮಾಡಿಕೊಂಡಿರೋದ್ರಿಂದ ಅರ್ಜುನನ ಮನಸ್ಸು, ಬುದ್ಧಿ, ಹೃದಯದಲ್ಲಿ ಇಂತಹ ಒಂದು ಕಾರುಣ್ಯ ತುಂಬಿದೆ. ಸೊ ಬಿಕಾಸ್ ಆಫ್ ದಿಸ್ ಕಾರುಣ್ಯ, ಅನುಕಂಪ, ನಾನು ಇಲ್ಲಿ ಯುದ್ಧದಲ್ಲಿ ನನ್ನ ಬಂಧುಗಳನ್ನು ನಾನು ಕೊಲ್ಲೋದಿಲ್ಲ, ಅದರಿಂದ ನನಗೆ ಇದು ಯಾವುದು ಬೇಡ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಮತ್ತೊಂದನ್ನು ನಾವು ಗಮನಿಸಬೇಕಾಗತ್ತೆ. ಹಿಂದೆ ಒಬ್ಬ ಕ್ಷತ್ರಿಯ ಅಂತಂದಾಗ ಅವನು ಯುದ್ಧವನ್ನು ಮಾಡುವಾಗ, ಬಹಳ ಹಿಂದೆ ಯುದ್ಧ ಅಂತಂದಾಗ ಅಲ್ಲಿ ಯುದ್ಧದ ರೀತಿ ನೀತಿಗಳೇ ಇತ್ತು. ಯಾವ ರೀತಿ ಯುದ್ಧವನ್ನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯುದ್ಧವನ್ನು ಮಾಡೋ ಹಾಗಿಲ್ಲ ಒಬ್ಬ ಕ್ಷತ್ರಿಯ, ಆ ರೀತಿ ಅನೇಕ ಡೂಸ್ ಅಂಡ್ ಡೋಂಟ್ಸ್ ಅವೆಲ್ಲ ಇತ್ತು. ರೀತಿ ನೀತಿ ಅಂತ ಹೇಳ್ತಾರೆ ಯುದ್ಧದ. ಆ ಯುದ್ಧದ ನಿಯಮಗಳ ಪ್ರಕಾರ ಆ ಒಂದು ಯುದ್ಧ ಭೂಮಿಯಲ್ಲಿ ಒಬ್ಬ ಕ್ಷತ್ರಿಯ ತನ್ನ ಕೈನಲ್ಲಿ, ತನ್ನ ಬಳಿ ಆಯುಧವನ್ನು ಇಟ್ಕೊಂಡೇ ಇರಬೇಕು. ಅವನು ಯಾವ ಸಂದರ್ಭದಲ್ಲಿ ಒಬ್ಬ ಕ್ಷತ್ರಿಯನ ಕೈನಲ್ಲಿ ಆಯುಧ ಇಲ್ಲ ಅಂತ ಗೊತ್ತಾಗುತ್ತೆ, ಆಗ ಅವನ ಮೇಲೆ ಮತ್ತೊಬ್ಬ ಕ್ಷತ್ರಿಯ ಪ್ರಹಾರ ಮಾಡೋ ಹಾಗಿಲ್ಲ, ಯುದ್ಧ ಮಾಡೋ ಹಾಗಿಲ್ಲ. ಅವನಿಗೂ ಕೂಡ ಒಂದು ಕತ್ತಿಯನ್ನು ಅಥವಾ ಇನ್ನೊಂದು ಏನೋ ಒಂದು ಆಯುಧವನ್ನು ಕೊಟ್ಟು ನೌ ಯು ಕ್ಯಾನ್ ಕಮ್ ಲೆಟ್ ಅಸ್ ಫೈಟ್ ಅಂತ ಹೇಳಬೇಕಾಗುತ್ತೆ. ಸೊ ಒಬ್ಬ ಕ್ಷತ್ರಿಯನ ಕೈನಲ್ಲಿ ಆಯುಧ ಇಲ್ಲ ಅಂತಂದಾಗ ಅವನು ಯುದ್ಧ ಮಾಡೋ ಹಾಗಿಲ್ಲ. ಆದರೆ ಇಲ್ಲಿ ಅರ್ಜುನ ಏನು ಮಾಡಿದ್ದಾನೆ, ಐ ವಿಲ್ ನಾಟ್ ಫೈಟ್ ದಿ ವಾರ್ ಅಂತ ಹೇಳಿ ಅಸ್ತ್ರಶಸ್ತ್ರವನ್ನು ನಾನು ಹೊಂದೋದಿಲ್ಲ, ನಾನು ಪ್ರತೀಕಾರವನ್ನು ಕೂಡ ಒಡ್ಡೋದಿಲ್ಲ, ಅವರೇ ಬೇಕಾದ್ರೆ ಬಂದು ನನ್ನ ಸಾಯಿಸಲಿ, ಅದರಿಂದ ನನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಕೊತಾ ಇದ್ದಾನೆ. ಸೊ ಇಲ್ಲಿ ಒಬ್ಬ ಕ್ಷತ್ರಿಯನಾಗಿ ಅರ್ಜುನ ತನ್ನ ಕೈನಲ್ಲಿ ಶಸ್ತ್ರವನ್ನು ಹಿಡಿದಿಲ್ಲ ಅನ್ನೋದಾದರೆ ಅವನ ವಿರುದ್ಧ ಮತ್ತೊಬ್ಬ ಕ್ಷತ್ರಿಯ ಕೂಡ ಯುದ್ಧ ಮಾಡೋ ಹಾಗಿಲ್ಲ. ದಿಸ್ ಈಸ್ ದಿ ನಿಯಮ ಆಫ್ ದಿ ಯುದ್ಧ. ಈಗ ಅರ್ಜುನ ನಾನು ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಹೇಳಿದಾಗ ಅವನೊಂದಿಗೆ ಯಾರೂ ಕೂಡ ಯುದ್ಧ ಮಾಡೋ ಹಾಗಿಲ್ಲ ರೂಲ್ಸ್ ಪ್ರಕಾರ. ಅಂಡ್ ದಿಸ್ ಈಸ್ ವೆರಿ ಶೋಚನೀಯ. ಯಾಕೆಂತಂದ್ರೆ ಯುದ್ಧ ಭೂಮಿನಲ್ಲಿ ಯುದ್ಧ ನಡಿಬೇಕು. ಆದರೆ ಇಲ್ಲಿ ಅರ್ಜುನ ಯುದ್ಧ ಭೂಮಿಗೆ ಬಂದ್ಬಿಟ್ಟು ಕೈನಲ್ಲಿ ಶಸ್ತ್ರವನ್ನು ಹಿಡಿದಿಲ್ಲ ಅಂತಂದಾಗ ಅಲ್ಲಿ ಅವನ ಎದುರಾಳಿಗಳು ಇವನ ಜೊತೆ ಯುದ್ಧ ಮಾಡಬೇಕು ಅಂತ ಬಂದಾಗ ಇವನ ಕೈನಲ್ಲಿ ವೆಪನ್ಸ್ ಇಲ್ಲ ಅನ್ನುವಂತಹದ್ದು ಗೊತ್ತಾದಾಗ ಯುದ್ಧ ಮಾಡದೇ ಇರುವಂತಹದ್ದು ಅಂತಂದರೆ ಬಿಟ್ಟು ಕಳಿಸುವಂತಹದ್ದು. ಹೋಗು, ನಿನ್ನ ಕೈನಲ್ಲಿ ಯಾವುದು ವೆಪನ್ಸ್ ಇಲ್ಲ, ನಾನು ನಿನ್ನ ಜೊತೆ ಯುದ್ಧ ಮಾಡಲ್ಲ, ಬದುಕು ಹೋಗು ಅಂತಹದ್ದು. ಇಟ್ ಈಸ್ ಅ ಶೋಚನೀಯ ಪರಿಸ್ಥಿತಿ ಫಾರ್ ಎ ಕ್ಷತ್ರಿಯ. ಸೊ ನಿಯಮ ಈ ರೀತಿ ಇದ್ರೂ ಕೂಡ ಒಂದು ವೇಳೆ ನಿಯಮದ ಪ್ರಕಾರ ನನ್ನ ಕೈನಲ್ಲಿ ಶಸ್ತ್ರ ಇಲ್ಲ ಅಂತಂದಾಗ ಅವರು ಫೈಟ್ ಮಾಡೋ ಹಾಗಿಲ್ಲ, ನನ್ನನ್ನು ಬಿಟ್ಟು ಕಳಿಸ್ಕೊಡ್ತಾರೆ, ಅದು ಕೂಡ ನನಗೆ ಅವಮಾನ. ಒಂದು ವೇಳೆ ನನ್ನ ಕೈನಲ್ಲಿ ವೆಪನ್ಸ್ ಇಲ್ಲ ಅನ್ನುವಂತಹದ್ದು ಗೊತ್ತಾದಾಗ ಅವರು ಬಂದು ರೂಲ್ಸ್ ಪ್ರಕಾರ ಯುದ್ಧ ಮಾಡೋ ಹಾಗಿಲ್ಲ, ಆದರೆ ನಿಯಮವನ್ನು ಮೀರಿ ನನ್ನನ್ನು ಕೊಂದು ಹಾಕಿದ್ರು ನಾನು ಕೂಡ ಅಪ್ರತೀಕಾರ, ಯಾವುದೇ ಪ್ರತಿರೋಧವನ್ನು ಒಡ್ಡೋದಿಲ್ಲ. ಎಗೇನ್ ದಿಸ್ ಇಸ್ ಹೀನಾಯ ಪರಿಸ್ಥಿತಿ. ಯಾಕೆಂತಂದ್ರೆ ಯುದ್ಧದ ನಿಯಮವನ್ನು ಬಿಟ್ಟು ಅವರು ಇಲ್ಲಿ ಅರ್ಜುನನನ್ನು ಕೊಲ್ಲಬೇಕಾಗತ್ತೆ. ಸೊ ಕ್ಷತ್ರಿಯನ ಕೈನಲ್ಲಿ ವೆಪನ್ ಇಲ್ಲ ಅನ್ನುವಂತಹದ್ದೇ ಒಂದು ಶೋಚನೀಯ ಪರಿಸ್ಥಿತಿ ಮತ್ತು ಹೀನಾಯವಾದ ಸಾವು ಇದು. ನಿಯಮವನ್ನು ಮೀರಿ ಇಲ್ಲಿ ಇವನನ್ನು ಸಾಯಿಸಬೇಕಾಗತ್ತೆ. ಸೊ ಈ ರೀತಿ ಥಿಂಕಿಂಗ್ ಅರ್ಜುನನ ಮನಸ್ಸಿನಲ್ಲಿ ಬಂದಿದೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಬುದ್ಧಿಭ್ರಮಣೆ. ಆ ಬುದ್ಧಿಭ್ರಮಣೆಯ ದೋಷದಿಂದ ಅರ್ಜುನ ಈ ರೀತಿ ಮಾತನಾಡ್ತಾ ಇದ್ದಾನೆ. ಬಿಕಾಸ್ ಆಫ್ ದಿ ಬುದ್ಧಿಭ್ರಮಣೆ ಅಂತ ಹೇಳಿದ್ರು ಕೂಡ ಯುದ್ಧ ಯಾಕೆ ಬೇಡ ಅನ್ನೋದನ್ನು ಅವನು ಕೊಟ್ಟಿರುವಂತಹ ಕಾರಣಗಳನ್ನು ನಾವು ಗಮನಿಸಿದಾಗ ಅವನ ಮನಸ್ಸು, ಬುದ್ಧಿ, ಹೃದಯದಲ್ಲಿ ಕರುಣೆ, ಕನಿಕರ, ಅನುಕಂಪ ಇವುಗಳೇ ತುಂಬಿತ್ತು.
ಸೊ ಇಂತಹ ಅರ್ಜುನನ ಈ ಪರಿಸ್ಥಿತಿಯನ್ನು ಅವನ ಹೃದಯದಲ್ಲಿ ಇರುವಂತಹ ಈ ಒಂದು ಕಾರುಣ್ಯ ರಸವನ್ನು ಕುರಿತು ಜ್ಞಾನಿಗಳೇನು ಹೇಳ್ತಾರೆ ಅಂತಂದರೆ, ಅರ್ಜುನ ಇಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ. ಆದ್ದರಿಂದ ಆ ದೈವಿ ಸಂಪತ್ತು ಅನ್ನುವಂತಹದ್ದು ಅರ್ಜುನನಲ್ಲಿ ತುಂಬಿದೆ. ಈ ಕಾರಣದಿಂದ ಅವನು ಯುದ್ಧ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಈ ರೀತಿ ಕೂಡ ಕೆಲವರು ಹೇಳ್ತಾರೆ. ಸೊ ಇವೆಲ್ಲವನ್ನ ಇಲ್ಲಿ ಸಂಜಯ ನೋಡ್ತಾ ಇದ್ದಾನೆ. ಸಂಜಯ ಈಸ್ ಅ ರಿಪೋರ್ಟರ್. ಯುದ್ಧದಲ್ಲಿ ಏನೇನಾಗ್ತಾ ಇದೆ ಅವೆಲ್ಲವನ್ನ ಅದೇ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ವರದಿಯನ್ನು ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಅರ್ಜುನ ಫೈನಲ್ ಡಿಸಿಷನ್ ಹೇಳಾಯಿತು, ಪ್ರತಿಕಾರವನ್ನು ಒಡ್ಡೋದಿಲ್ಲ ಅಂತ ಹೇಳಾಯಿತು, ಅಸ್ತ್ರಶಸ್ತ್ರವನ್ನು ಮುಟ್ಟೋದಿಲ್ಲ ಅಂತ ಹೇಳಾಯಿತು. ಸೊ ಇದೆಲ್ಲವನ್ನ ಗಮನಿಸಿದಾನೆ ಸಂಜಯ. ಈಗ ಸಂಜಯ ಅದನ್ನು ರಿಪೋರ್ಟ್ ಮಾಡಬೇಕು ಧೃತರಾಷ್ಟ್ರನಿಗೆ. ಸೊ ಸಂಜಯ ಉವಾಚ, ಸಂಜಯ ಮಾತನಾಡ್ತಾನೆ. ಏವಂ ಉಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಸೊ ಏವಂ ಈ ರೀತಿಯಲ್ಲಿ ಸಂಖ್ಯೆ, ಸಂಖ್ಯೆ ಅಂತಂದ್ರೆ ಯುದ್ಧ ಭೂಮಿ, ಬ್ಯಾಟಲ್ ಫೀಲ್ಡ್, ವಾರ್ ಫೀಲ್ಡ್. ಸೊ ಸಂಖ್ಯೆ ಈ ಒಂದು ಬ್ಯಾಟಲ್ ಫೀಲ್ಡಲ್ಲಿ ಶೋಕ ಸಂವಿಘ್ನ ಮಾನಸಃ, ಶೋಕದ ಕಾರಣದಿಂದ ಉದ್ವಿಗ್ನವಾದಂತಹ ಮನಸ್ಥಿತಿಯನ್ನು ಅರ್ಜುನ ಹೊಂದಿದ್ದಾನೆ. ಸೊ ಅವನ ಮನಸ್ಥಿತಿ ಈ ರೀತಿ ಇದ್ದಿದ್ರಿಂದ ಉಕ್ತ್ವ, ಸೊ ಈ ಅರ್ಜುನ ಏನೆಲ್ಲವನ್ನ ಅವನು ಹೇಳಬೇಕಾಗಿತ್ತು ಕೃಷ್ಣನಿಗೆ ಅವೆಲ್ಲವನ್ನ ಹೇಳಿ, ಇದು ನನ್ನ ಫೈನಲ್ ಡಿಸಿಷನ್, ಇನ್ನು ನಾನು ಮಾತನಾಡೋದಿಲ್ಲ ಅಂತ ಹೇಳುವಂತಹದ್ದನ್ನೆಲ್ಲ ಹೇಳಿದ ನಂತರದಲ್ಲಿ ಸಶರಂ, ಶರ ಅಂತಂದ್ರೆ ಬಾಣಗಳು, ಸಶರಂ ಬಿಲ್ಲು ಬಾಣಗಳ ಸಹಿತವಾಗಿ ಎಲ್ಲವನ್ನ ವಿಸೃಜ್ಯ ಅಂತಂದ್ರೆ ತೆಗೆದಿಟ್ಬಿಡ್ತಾನೆ. ಐ ವಿಲ್ ನಾಟ್ ಹೋಲ್ಡ್ ಇಟ್, ಇದು ನನಗೆ ಬೇಡ, ಯಾಕೆಂದ್ರೆ ಯುದ್ಧ ಬೇಡ ಅಂತ ಹೇಳಿದ್ಮೇಲೆ ಇಟ್ಸ್ ಆಫ್ ನೋ ಯೂಸ್. ಯುದ್ಧ ಬೇಕು ಅಂತಂದ್ರೆ ಅದೆಲ್ಲ ಇರಬೇಕಿತ್ತು ನನ್ನ ಬಳಿ, ನಾನು ಯುದ್ಧ ಮಾಡೋದಿಲ್ಲ ಅನ್ನುವಂತಹ ಡಿಸಿಷನ್ ತಗೊಂಡಿರೋದ್ರಿಂದ ಇಟ್ ಈಸ್ ಆಫ್ ನೋ ಯೂಸ್, ಐ ಡೋಂಟ್ ನೀಡ್ ದಿಸ್ ಅಂತ ಹೇಳಿ ಆ ಬಿಲ್ಲು ಬಾಣಗಳನ್ನು ಸಶರಂ, ಆ ಎಲ್ಲವನ್ನ ಬಿಲ್ಲು ಬಾಣಗಳ ಸಹಿತವಾಗಿ ತನ್ನ ಅಸ್ತ್ರಶಸ್ತ್ರ ಎಲ್ಲವನ್ನ ವಿಸೃಜ್ಯ ತ್ಯಾಗ ಮಾಡಿ ಅಂತಂದ್ರೆ ಬಿಟ್ಬಿಡುವಂತಹದ್ದು, ನನಗಿದು ಬೇಡ ಅಂತ ಹೇಳಿ ರಥೋಪಸ್ಥೆ ಉಪಾವಿಶಾತ್, ರಥದ ಹಿಂಭಾಗದಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಮೂಲೆಯಲ್ಲಿ ನನಗಿನ್ನೇನು ಬೇಡ ಅಂತ ಹೇಳಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಸೊ ದಿಸ್ ಈಸ್ ದಿ, ಆ ಯುದ್ಧ ಭೂಮಿನಲ್ಲಿ ಅರ್ಜುನ ಹೇಳುವಂತಹದ್ದು ಎಲ್ಲವನ್ನ ಕೃಷ್ಣನೊಂದಿಗೆ ಹೇಳಿದ್ದಾನೆ. ಏನೆಲ್ಲ ಅವನು ಹೇಳ್ತಾ ಇದ್ರು ಕೂಡ ಪರಮಾತ್ಮ ಶ್ರೀಕೃಷ್ಣ ಕೇಳಿಸ್ಕೊತಾ ಬಂದಿದ್ದಾನೆ ಅಷ್ಟೇ ಹೊತ್ತು ಒಂದೇ ಒಂದು ಮಾತು ಶ್ರೀಕೃಷ್ಣನ ಬಾಯಿಯಿಂದ ಬಂದಿಲ್ಲ. ಸೊ ಇಷ್ಟೆಲ್ಲ ಹೇಳಿದ್ರು ಕೂಡ ಕೃಷ್ಣ ಇನ್ನು ಏನು ಹೇಳಿಲ್ಲ ಅಂತಂದ್ಮೇಲೆ ಅರ್ಜುನ ಕನ್ಕ್ಲೂಡ್ ಮಾಡಬೇಕು, ನಿಲ್ಲಿಸ್ಬೇಕು, ಇನ್ನು ಎಷ್ಟು ಅಂತ ಹೇಳಕ್ಕಾಗತ್ತೆ. ಸೊ ಅವನೇನು ಮಾಡ್ತಾನೆ, ನಾನು ಯುದ್ಧನೇ ಬೇಡ ಅಂತ ಹೇಳಿ ತನ್ನ ಎಲ್ಲವನ್ನ ತೆಗೆದಿಟ್ಟು ರಥದ ಒಂದು ಭಾಗದಲ್ಲಿ ಹಿಂದ್ಗಡೆ ಹೋಗಿ ಅವನಲ್ಲಿ ಕೂತ್ಕೊಂಡ್ಬಿಡ್ತಾನೆ, ನಾನು ಯುದ್ಧ ಮಾಡೋದಿಲ್ಲ. ಸೊ ಇದನ್ನ ಸಂಜಯ ಗಮನಿಸ್ತಾನೆ. ಯುದ್ಧ ಭೂಮಿನಲ್ಲಿ ಇದೆಲ್ಲ ಮಾತುಕತೆ ಅಲ್ಲಿ ನಡೀತಾ ಇರುವಂತಹ ಎಲ್ಲವನ್ನ ವಿವರಿಸಿ ಸಂಜಯ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡ್ತಾ ಇದ್ದಾನೆ. ಯುದ್ಧ ಭೂಮಿನಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು ವಿವರಿಸಿ ಕೊನೆಗೆ ನಾನು ಇನ್ನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿ ಅರ್ಜುನ ಶಸ್ತ್ರತ್ಯಾಗವನ್ನು ಮಾಡಿದ್ದಾನೆ. ಶಸ್ತ್ರತ್ಯಾಗವನ್ನು ಮಾಡಿ ರಥದ ಹಿಂಭಾಗದಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಇದನ್ನ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇಲ್ಲಿ ಅರ್ಜುನ ತಾನು ತೆಗೆದುಕೊಂಡಂತಹ ನಿರ್ಧಾರದಲ್ಲಿ ಹಿ ಈಸ್ ವೆರಿ ಕ್ಲಿಯರ್ ಇನ್ ಹಿಸ್ ಡಿಸಿಷನ್. ಯಾಕೆಂತಂದ್ರೆ ಹೇಳೋದೊಂದು ಮಾಡೋದಂತೂ ಆ ರೀತಿ ಆಗಿಲ್ಲ. ಯುದ್ಧ ಬೇಡ ಅಂತಾನೆ ಹೇಳ್ಕೊಂಡು ಬಂದ. ಸೊ ಯುದ್ಧ ಬೇಡ ಅಂತ ಹೇಳ್ಕೊಂಡ್ಮೇಲೆ ಯುದ್ಧವನ್ನು ಮಾಡೋದಿಲ್ಲ ಅನ್ನುವಂತಹದ್ದಾಯಿತು. ಯುದ್ಧ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡ ನಂತರದಲ್ಲಿ ಈ ಬಿಲ್ಲು ಬಾಣಗಳ ಅಗತ್ಯ ಇಲ್ಲ, ಯುದ್ಧನೇ ಇಲ್ಲ ಅಂತಂದ್ಮೇಲೆ ಬಿಲ್ಲು ಬಾಣಗಳ ಅಗತ್ಯ ಇಲ್ಲ. ಸೊ ಅದನ್ನು ಕೂಡ ಅವನು ಬಿಟ್ಬಿಡ್ತಾನೆ. ಸೊ ಅದು ಯಾವುದು ಬೇಡ ಅಂತಂದ್ಮೇಲೆ ನಾನು ಹೋಗಿ ಸುಮ್ಮನೆ ಕೂತ್ಕೋತೀನಿ ಅಂತ ಹೇಳಿ ರಥದ ಹಿಂಭಾಗದಲ್ಲಿ ಕೂತ್ಕೋತಾನೆ. ಸೊ ಹಿ ಈಸ್ ವೆರಿ ಕ್ಲಿಯರ್ ಇನ್ ಹಿಸ್ ಡಿಸಿಷನ್. ಸೊ ಹಿ ಕೆಪ್ಟ್ ಅವೇ ಹಿಸ್
arrows and bow, all weapons. So that shows that he will not fight. So he just goes and sits in a corner of the chariot. ರಥದ ಒಂದು ಭಾಗದಲ್ಲಿ ಹೋಗಿ ಕೂತ್ಕೋತಾನೆ. ಇದಕ್ಕೆ ಹಿಂದೆ ಕೂಡ ಅರ್ಜುನ ಹೇಳಿರ್ತಾನೆ, ಯುದ್ಧ ಮಾಡಬೇಕು ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಯುದ್ಧ ಭೂಮಿನಲ್ಲಿ ನಾನು ಕಣ್ಬಿಟ್ಟು ನೋಡಿದ್ರೆ ಕಣ್ಣೆದುರುಗಡೆ ಸ್ವಜನಂ, ದುರ್ಯೋಧನಾದಿಗಳಿದ್ದಾರೆ, ಗುರು ದ್ರೋಣರಿದ್ದಾರೆ, ಪಿತಾಮಹ ಭೀಷ್ಮ ಇದ್ದಾನೆ. ಸೊ ಇವ್ರನ್ನೆಲ್ಲ ನೋಡಿದಾಗ ಯುದ್ಧ ಬೇಡ ಅಂತ ಅನಿಸಿದೆ. ಮತ್ತು ಇಂತಹವ್ರನ್ನ ಕೊಲ್ಲೋದು ಅಂತಂದರೆ ಇದು ಹೇಗೆ ಸಾಧ್ಯ? ಸೊ ಅವನಲ್ಲಿ ಒಂದು ರೀತಿಯ ಹೆದರಿಕೆ ಕೂಡ ಉಂಟಾಗತ್ತೆ. ಸೊ ದೇಹದಲ್ಲಿ ಶಕ್ತಿಯನ್ನು ಕಳ್ಕೋತಾನೆ. ಆಗ ಅವನು ಹೇಳ್ತಾನೆ, ಈ ಬಿಲ್ಲು ಬಾಣಗಳು ಜಾರ್ತಾ ಇದೆ, ಅದು ಹಿಡ್ಕೊಳ್ಳೋ ಶಕ್ತಿನೇ ಹೊಂದಿಲ್ಲ, ಕಾಲುಗಳಲ್ಲಿ ನಡಕ ಉಂಟಾಗಿದೆ, ದೇಹ ಕಂಪಿಸ್ತಾ ಇದೆ ಅಂತ ಹೇಳ್ತಾನೆ. ಗಾಂಡೀವಂ ಸ್ರಂಸತೆ ಹಸ್ತಾತ್, ನನ್ನ ಕೈಯಿಂದ, ನನ್ನ ಭುಜಗಳಿಂದ ಅದು ಜಾರಿ ಬೀಳ್ತಾ ಇದೆ ಅದು. ಸೊ ಈ ರೀತಿ ನನ್ನ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ. ಅಂಡ್ ನನ್ನ ಮನಸ್ಥಿತಿ ಕೂಡ ಸರಿ ಇಲ್ಲ. ಐ ಆಮ್ ನಾಟ್ ಫರ್ಮ್. ಯುದ್ಧ ಬೇಕು ಅನ್ನುವಂತಹ ಫರ್ಮ್ನೆಸ್ ನನ್ನಲ್ಲಿ ಇಲ್ಲ. ಭ್ರಮತೀವ ಚಮೇ ಮನಃ, ನನ್ನ ಮನಸ್ಸು ಭ್ರಮಣೆಗೆ ಒಳಪಟ್ಟಿದೆ. ಸೊ ಈ ಎಲ್ಲ ಕಾರಣಗಳಿಂದ ಅರ್ಜುನ್ ನೌ ಹಿ ಹ್ಯಾಸ್ ಟೇಕನ್ ಎ ಡಿಸಿಷನ್ ನಾಟ್ ಟು ಫೈಟ್ ದಿ ವಾರ್. ಸೊ ಹಿ ಪರ್ಪಸ್ಲಿ ಕೆಪ್ಟ್ ಅವೇ ದಿ ಬೋಸ್ ಅಂಡ್ ಆರೋಸ್. ಹೋಗಿ ಆರಾಮಕ್ಕೆ ಹಿಂದ್ಗಡೆ ರಥವನ್ನು ಹತ್ತಿ ಹಿಂಭಾಗದ ಒಂದು ಕಡೆ ರಥದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಇಲ್ಲಿ ಅರ್ಜುನನ್ಗೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಅವನಲ್ಲಿ ಒಂದು ರೀತಿಯ ಮೋಹ ಉಂಟಾಯಿತು. ಆ ನಾನು ನನ್ನದು ಅನ್ನುವಂತಹದ್ದು ಅವನ ಮನಸ್ಸಿನಲ್ಲಿ ಮೂಡಿತು. ಯಾವಾಗ ಅವನು ಧಾರ್ತರಾಷ್ಟ್ರ ಅಂತಂದರೆ ಧಾರ್ತರಾಷ್ಟ್ರಾಹ, ಧೃತರಾಷ್ಟ್ರನ ಮಕ್ಕಳುಗಳನ್ನು ನೋಡ್ತಾನೆ, ಆಗ ಆ್ಯಕ್ಚುಲಾಗಿ ಅವ್ರನ್ನ ಆತತಾಯಿನಃ ಅಂತ ಹೇಳಿರ್ತಾನೆ ಒಂದು ಕಡೆ. ಅಂತಂದರೆ ಅವರೆಲ್ಲ ಕುಲಘಾತಕರು, ಸಮಾಜಘಾತಕರು, ಅವರು ದೇ ಆರ್ ನಾಟ್ ಗುಡ್ ಪೀಪಲ್. ಅಂತಹವ್ರನ್ನ ಸ್ವಜನಂ ಈ ರೀತಿಯಲ್ಲಿ ಗುರುತಿಸ್ತಾನೆ. ಒಬ್ಬ ಕ್ಷತ್ರಿಯನ ಕಣ್ಣಿಗೆ ಅವರು ಆತತಾಯಿನಃ, ಆದರೆ ಅರ್ಜುನನ ಕಣ್ಣಿಗೆ ಸ್ವಜನಂ. ಮತ್ತು ದ್ರೋಣಾಚಾರ್ಯರನ್ನ ನೋಡಿ ನನ್ನ ಗುರು ಅಂತ ಹೇಳ್ತಾನೆ. ಭೀಷ್ಮ ಅವರ ಪಿತಾಮಹನನ್ನು ನೋಡಿ ಇವರ ನನ್ನ ತಾತ ಅಂತ ಹೇಳ್ತಾನೆ. ಸೊ ಅಲ್ಲಿ ಸಂಬಂಧಗಳನ್ನು ಹುಡುಕ್ತಾನೆ. ನನ್ನ ಸೋದರ ಮಾವ ಇದ್ದಾನೆ, ನನ್ನ ಹೆಣ್ಣು ಕೊಟ್ಟ ಮಾವ ಇದ್ದಾರೆ ಈ ಯುದ್ಧದಲ್ಲಿ, ನನ್ನ ಮಕ್ಕಳ ಸಮಾನವಾದ ಅನೇಕರಿದ್ದಾರೆ, ಮೊಮ್ಮಕ್ಕಳು ಸಮಾನರು, ತುಂಬ ಹಿರಿಯರು ಕಿರಿಯರು. ಹೀಗೆ ಯುದ್ಧ ಭೂಮಿನಲ್ಲಿ ಅವನು 7 ತಲೆಮಾರುಗಳ ಜನಗಳನ್ನು ಅಲ್ಲಿ ನೋಡಿರ್ತಾನೆ ಅರ್ಜುನ. ಸೊ ಅವ್ರನ್ನೆಲ್ಲ ನೋಡಿದಾಗ ಸೊ ಇವರೆಲ್ಲ ನನ್ನವರೇ. ಯಾಕೆಂದರೆ ತನ್ನ ಪಕ್ಷದಲ್ಲೂ ಸಂಬಂಧಿಗಳಿದ್ದಾರೆ, ಕೌರವರ ಪಕ್ಷದಲ್ಲೂ ಸಂಬಂಧಿಗಳಿದ್ದಾರೆ. ಸೊ ಸಂಬಂಧಿಗಳನ್ನು ಅವನು ಸ್ವಜನಂ ಅಂತ ಗುರುತಿಸ್ತಾನೆ, ಅಲ್ಲಿ ಶತ್ರುಗಳು ಅಂತ ಹೇಳ್ತಾ ಇಲ್ಲ. ಸೊ ಯಾವಾಗ ಇವರೆಲ್ಲ ನನ್ನವರು ಅನ್ನುವಂತಹದ್ದು ಅವನ ಮನಸ್ಸಿನಲ್ಲಿ ಉಂಟಾಯಿತು, ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಈ ಒಂದು ಕಾರುಣ್ಯ ರಸ ಅಂತಂದರೆ, ಅಯ್ಯೋ ಪಾಪ ಇವ್ರುಗಳನ್ನ ನಾನು ಕೊಲ್ಲಬೇಕಾ? ಇವರೆಲ್ಲ ಕುಟುಂಬದಿಂದ ಒಬ್ಬೊಬ್ರು ಬಂದಿದ್ದಾರೆ ಇಲ್ಲಿ ಯುದ್ಧ ಮಾಡಬೇಕು ಅಂತ, ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೋ ಏನೋ. ಆದರೆ ಇಂತಹವ್ರನ್ನ ನಾನು ಯುದ್ಧದಲ್ಲಿ ಕೊಲ್ಲೋದ್ರಿಂದ ಕುಟುಂಬಕ್ಕೆ ಒಂದು ದಿಕ್ಕೇ ಇಲ್ಲದಂಗಾಗತ್ತೆ. ಕುಟುಂಬದ ಯಜಮಾನನೇ ಸತ್ತು ಹೋಗ್ಬಿಡ್ತಾನೆ, ವರ್ಣಸಂಕರ ಉಂಟಾಗತ್ತೆ, ಬೇಡದ ಸಂತತಿಗಳು ಹುಟ್ಟುತ್ತಾರೆ, ಕುಲಧರ್ಮ ನಾಶವಾಗತ್ತೆ, ವಂಶದ ಹಿರಿಯರಿಗೆ ಲುಪ್ತ ಪಿಂಡೋದಕ ಕ್ರಿಯಾ. ಸೊ ಅವರೆಲ್ಲ ನರಕವಾಸವನ್ನು ಅನುಭವಿಸ್ಬೇಕಾಗತ್ತೆ. ಮತ್ತು ಇಷ್ಟೆಲ್ಲ ಮಾಡಿ ಇಂತಹ ಒಂದು ರಾಜ್ಯ, ಅಧಿಕಾರ, ಸಿಂಹಾಸನ ಇವುಗಳನ್ನು ನಾನು ಪಡ್ಕೊಂಡ್ರೆ ನಾನು ಸುಖವಾಗಿರೋದಕ್ಕೆ ಸಾಧ್ಯವಾ? ಮುಂದೆ ಇಂತಹ ಪಾಪಕರ್ಮವನ್ನು ನಾನು ಮಾಡಿರೋದ್ರಿಂದ ನಾನು ಕೂಡ ನರಕವನ್ನು ಅನುಭವಿಸಬೇಕಾಗತ್ತೆ. ಸೊ ಹೀಗೆ ಯುದ್ಧ ಬೇಡ ಅನ್ನುವಂತಹದ್ದು. ಬಿಕಾಸ್ ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ಅಲ್ಲಿ ಇವರೆಲ್ಲ ನನ್ನವರು ಅಂತ ಹೇಳಿ ಗುರುತಿಸಿದಾಗ ಅವನಲ್ಲಿ ಕರುಣೆ ಉಂಟಾಗಿದೆ. ಸೊ ಆ್ಯಕ್ಚುಲಾಗಿ ಅರ್ಜುನ ಯಾವ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದ ಅಂತಂದರೆ, ಅರ್ಜುನ ಅಂತಂದರೆ ಅವನೊಬ್ಬ ಶ್ರೇಷ್ಠ ಮಟ್ಟದ ಬಿಲ್ಲುಗಾರ. ಸೊ ಅವನ ತೋಳುಗಳಲ್ಲಿ ಸದಾಕಾಲ ಬಿಲ್ಲು ಬಾಣ ಅನ್ನುವಂತಹದ್ದು ಇರ್ತಾ ಇತ್ತು. ಅರ್ಜುನ ಅಂತಂದರೆ ಹಿ ಈಸ್ ವಿತ್ ಬಿಲ್ಲು ಬಾಣ. ಈಗ
ಅಂತಹ ಅರ್ಜುನ ಬಿಲ್ಲು ಬಾಣಗಳನ್ನು ತೆಗೆದಿಟ್ಟು ಅದರಿಂದ ಹೊರಗಡೆ ಬಂದಿದ್ದಾನೆ. ಯಾಕೆ ಇಂತಹ ಕೆಲಸವನ್ನು ಮಾಡ್ದ? ಬಿಕಾಸ್ ಈಗ ಮನಸ್ಸಂವಿಘ್ನ, ದ ಮೈಂಡ್ ಇಸ್ ಡಿಸ್ಟರ್ಬ್ ಥರೋಲಿ. ಸೊ ಪ್ರಾರಂಭದಲ್ಲಿ ಯುದ್ಧ ಮಾಡೋದಕ್ಕೆ ಯಾರ್ಯಾರು ಬಂದಿದ್ದಾರೆ ಎನ್ನುವಂತಹದ್ದನ್ನು ನೋಡಬೇಕು ಅಂತ ಉತ್ಸಾಹ ತೋರಿಸಿರ್ತಾನೆ ಇದೇ ಅರ್ಜುನ. ಈಗ ಅವರೆಲ್ಲರನ್ನ ನೋಡಿದ ಮೇಲೆ ಇವರೆಲ್ಲ ನನ್ನ ಬಂಧುಗಳು ಅಂತ ಹೇಳ್ತಾ ಇದ್ದಾನೆ. ದ ಸೇಮ್ ಅರ್ಜುನ ನೌ ಹಿ ಈಸ್ ಸೋ ಮಚ್ ಡಿಸ್ಟರ್ಬ್ಡ್ and he says, I will not fight this war. So he kept away his bow and arrows. ಇದು ಅರ್ಜುನನಲ್ಲಿ ಹೆದರಿಕೆಯನ್ನು ಉಂಟು ಮಾಡಿದೆ ಅಂತ ಅಲ್ಲ. ಅರ್ಜುನ ಈಸ್ ಎ ವೀರ ಕ್ಷತ್ರಿಯ, ಈಸ್ ಎ ಸಾಹಸಿ, ಅದರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತಂದರೆ ಒಂದು ಕಡೆ ಅವನು ಇಂದ್ರನ ಜೊತೆ ಯುದ್ಧವನ್ನು ಮಾಡಿರ್ತಾನೆ ಮತ್ತು ಸಾಕ್ಷಾತ್ ಶಿವನೊಂದಿಗೆ ಯುದ್ಧವನ್ನು ಮಾಡಿರ್ತಾನೆ. ಇಟ್ಸ್ ಎ ಗ್ರೇಟ್ ಫೈಟರ್. ಸೊ ಅದರಿಂದ ಇಟ್ ಈಸ್ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದು ನಾಟ್ ಬಿಕಾಸ್ ಆಫ್ ಹೆದರಿಕೆ, ನಾಟ್ ಔಟ್ ಆಫ್ ಹೆದರಿಕೆ, ಅಲ್ಲಿ ಫಿಯರ್ಗೋಸ್ಕರ ಅಲ್ಲ, ಬಿಕಾಸ್ ಆಫ್ ಅನುಕಂಪ, ಕಾರುಣ್ಯ. ಸೊ ಈ ಕಾರಣದಿಂದ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾನೆ. ಮತ್ತು ಯುದ್ಧ ಬೇಡ ಅನ್ನುವಂತಹದ್ದಕ್ಕೆ ಅನೇಕ ಕಾರಣಗಳನ್ನು ಕೂಡ ಕೊಟ್ಟಾಗಿದೆ. ಸೊ ಆ ಎಲ್ಲ ಕಾರಣಗಳಲ್ಲಿ ಮುಖ್ಯವಾಗಿರುವಂತಹದ್ದು ಕಾರುಣ್ಯ ಅನ್ನುವಂತಹದ್ದು ಗೊತ್ತಾಗ್ತದೆ. ನನ್ನವರನ್ನು ನಾನು ಕೊಲ್ಲಲಾರೆ. ಸೊ ಅವ್ರನ್ನ ಇವನು ಶತ್ರು ಅಂತ ಕರೀತಾ ಇಲ್ಲ ಅಂತಂದ್ರೆ ದಟ್ ಶೋಸ್ ಹಿ ಇಸ್ ಪಿಟಿ ಅಬೌಟ್ ದೆಮ್, ಕನಿಕರ, ಕಾರುಣ್ಯವನ್ನು ಹೊಂದಿದ್ದಾನೆ ಅಂತ, ಸಾಫ್ಟ್ ಹಾರ್ಟೆಡ್. ಸೊ ಅರ್ಜುನನ ಮತ್ತೊಂದು ಗುಣ ಏನು ಅಂತಂದ್ರೆ ಹಿ ಈಸ್ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ. ಬಹುಶಃ ಬಿಕಾಸ್ ಹಿ ಈಸ್ ಎ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ, ಅವನ ಮನೋಬುದ್ಧಿನಲ್ಲಿ ಈ ಒಂದು ಕರುಣೆ ಎನ್ನುವಂತಹದ್ದು ತುಂಬಿಕೊಂಡಿರಬಹುದು. ಈ ಕಾರಣದಿಂದ ಅವನು ಹೇಳ್ತಾನೆ, ಭಗವಂತ ನನಗೆ ಯುದ್ಧ ಬೇಡ. ಸೊ ದೀಸ್ ಟು ಕ್ವಾಲಿಫಿಕೇಶನ್ಸ್, ದಟ್ ಈಸ್ ಒನ್ ಈಸ್ ಕರುಣೆ ಅಂಡ್ ಅನದರ್ ಈಸ್ ಎ ಗ್ರೇಟ್ ಡಿವೋಟಿ. ಇದು ಅವನಿಗೆ ಮುಂದೆ ಆತ್ಮಜ್ಞಾನವನ್ನು ಹೊಂದೋದಕ್ಕೆ ಯೋಗ್ಯತೆಯನ್ನು ಗಳಿಸಿಕೊಟ್ಟಿರುವಂತಹ ಒಂದು ಘಟ್ಟ ಇದು. ಅಂತಂದರೆ ಇಲ್ಲಿ ಆತ್ಮಜ್ಞಾನ ಅನ್ನುವಂತಹದ್ದು ಸಿಗಬೇಕಾದ್ರೆ ಅದಕ್ಕೆ ಬೇಕಾದ ಕೆಲವು ಕ್ವಾಲಿಫಿಕೇಶನ್ಸ್ಗಳೆಲ್ಲ ಬೇಕು. ಸೊ ಆ ಕ್ವಾಲಿಫಿಕೇಶನ್ಸ್, ಆ ಯೋಗ್ಯತೆ ಎಲ್ಲ ಬೇಕಾಗುತ್ತೆ. ಸೊ ಇಲ್ಲಿ ಅರ್ಜುನ ಒಂದು ಅವನ ಹೃದಯದಲ್ಲಿ ಆ ಒಂದು ಕರುಣೆ ಎನ್ನುವಂತಹದ್ದು ತುಂಬಿದೆ ಅಂತಂದರೆ ದಟ್ ಪ್ಯೂರಿಟಿ, ಅದು ಅಂತಹವರಿಗೆ ಮಾತ್ರ ಆತ್ಮಜ್ಞಾನ. ಎರಡನೇದು ಹಿ ಈಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ, ದೈವ ಭಕ್ತ. ಸೊ ಒಬ್ಬ ಭಕ್ತನಿಗೆ ಈ ಆತ್ಮಜ್ಞಾನ ಸಿಗಬೇಕು, ಕರುಣೆಯಿಂದ ತುಂಬಿರುವಂತಹ ಹೃದಯಕ್ಕೆ ಈ ಒಂದು ಆತ್ಮಜ್ಞಾನ ಅನ್ನುವಂತಹ ಸಿಗಬೇಕು, ಆಗಲೇ ಅದು ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುತ್ತೆ. ಬಟ್ ಅರ್ಜುನ ಇಸ್ ಎ ಕ್ಷತ್ರಿಯ. ಬಟ್ ಹಿಯರ್ ಬಿಕಾಸ್ ಆಫ್ ದೀಸ್ ಟು ಕ್ವಾಲಿಫಿಕೇಶನ್, ಒನ್ ಈಸ್ ಕಾರುಣ್ಯ ಅಂಡ್ ದಿ ಅನದರ್ ಈಸ್ ಎ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ, ದೀಸ್ ಟು ಕ್ವಾಲಿಟೀಸ್, ಅದು ಮುಂದೆ ಅರ್ಜುನನಿಗೆ ಆತ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಕಾರಣವಾದಂತಹ ಒಂದು ಘಟ್ಟ. ಸೊ ಮುಂದೆ ಪರಮಾತ್ಮನಿಂದ ಅವನಿಗೆ ಅವನ ಸ್ವರೂಪ ಮತ್ತು ದ ಇಂಪಾರ್ಟೆನ್ಸ್ ಆಫ್ ಕ್ಷಾತ್ರ ಧರ್ಮ ಅಂತಂದರೆ ದ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯ. ಅಗೇನ್ ದಟ್ ಕರ್ತವ್ಯ ಈಸ್ ಎ ಧರ್ಮ, ಎ ವೆರಿ ಬಿಗ್ ಧರ್ಮ. ಸೊ ಅದೆಲ್ಲ ಅವನಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಆತ್ಮಜ್ಞಾನ ಅಂತಹ ಒಂದು ನಾಲೆಡ್ಜ್ ಅರ್ಜುನನಿಗೆ ಸಿಕ್ಕಿದಾಗ ಅವನು ತನ್ನನ್ನು ತಾನು ಅವಲೋಕನ ಮಾಡ್ಕೋತಾನೆ. ಸೊ ಬೇಸಿಕಲಿ ಅವಾಗ ಅವನಿಗೆ ಗೊತ್ತಾಗುತ್ತೆ, ನಾನೊಬ್ಬ ಕ್ಷತ್ರಿಯ, ಸೊ ನನ್ನ ಧರ್ಮ ಯಾವುದು ಅನ್ನೋದು ಗೊತ್ತಾಗುತ್ತೆ, ನನ್ನ ಜವಾಬ್ದಾರಿ ಏನು ಅನ್ನೋಂತ ಗೊತ್ತಾಗುತ್ತೆ. ಮತ್ತು ನಾನು ಇವ್ರನ್ನೆಲ್ಲ ಸಾಯಿಸಬೇಕಾ, ಇವ್ರನ್ನೆಲ್ಲ ನಾನು ಕೊಲ್ತಿದ್ದೀನ. ಇಲ್ಲಿ ನಾನು ಮತ್ತು ಕೊಲ್ಲೋರು ಅದೆಲ್ಲ ಅವನಿಗೆ ನಿಧಾನವಾಗಿ ಅರ್ಥ ಆಗುತ್ತೆ ಬಿಕಾಸ್ ಆಫ್ ದಿ ಸೆಲ್ಫ್ ನಾಲೆಡ್ಜ್. ಅವೆಲ್ಲವನ್ನು ಪರಮಾತ್ಮನೇ ಉಪದೇಶವನ್ನು ಮಾಡ್ತಾನೆ. ಆ್ಯಂಡ್ ಇದೆಲ್ಲ ಅವನಿಗೆ ಗೊತ್ತಾದ ಮೇಲೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧವನ್ನು ಮಾಡ್ತಾನೆ, ಅವನು ಯುದ್ಧದಲ್ಲಿ ಗೆಲುವು ಸಂಪಾದನೆ ಮಾಡ್ತಾನೆ. ಬಟ್ ಇಷ್ಟೆಲ್ಲ ಆದರೂ ದಿಸ್ ಅರ್ಜುನ ಈಸ್ ಸೋ ಫಾರ್ಚುನೇಟ್ ದಟ್ ಹಿ ರಿಸೀವ್ಡ್ ದಿ ಸೆಲ್ಫ್ ನಾಲೆಡ್ಜ್ ಡೈರೆಕ್ಟ್ಲಿ ಫ್ರಮ್ ದಿ ಲಾರ್ಡ್ ಶ್ರೀ ಕೃಷ್ಣ. ಸೊ ಈ ಒಂದು ವಿಷಾದ ಯೋಗ, ಅರ್ಜುನನ ಈ ಒಂದು ವಿಷಾದ
ಅನ್ನುವಂತಹದ್ದು, ಅವನ ಮನಸ್ಸಿನಲ್ಲಿ ಹೆಪ್ಪುಗಟ್ಟಿದ್ದಂತಹ ಈ ಎಲ್ಲ ವಿಷಾದ, ನೋವು ಯೋಗವಾಗಿ ಬದಲಾಯಿತು. ಅದು ವಿಷಾದ ಯೋಗ. ಸೊ ಒಂದು ವಿಷಾದ ಕೂಡ ಯೋಗವಾಗಿ ಬದಲಾಗಿ ಅವನಿಗೆ ಆತ್ಮಜ್ಞಾನವನ್ನೇ ತಂದುಕೊಡ್ತು. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಯುತ್ತೆ. ಓಂ ತತ್ಸದ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.